ರೀತಿಯಲ್ಲಿ 22ನೇ ಪಂಚವಾರ್ಷಿಕ ಉರುಸ್ ಕಾರ್ಯಕ್ರಮದ ಪ್ರಯುಕ್ತವಾಗಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ವತಿಯಿಂದ ಎನ್ಲೈಟ್ಮೆಂಟ್ 2025 ಎಂಬ ನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದೀಗ ಆ ಕಾರ್ಯಕ್ರಮದ ಉದ್ಘಾಟನೆಯ ವೇದಿಕೆಯನ್ನು ಅಲಂಕರಿಸಿದಂಥ ಎಲ್ಲ ಗಣ್ಯ ಅತಿಥಿಗಳೇ, ವೇದಿಕೆಯ ಮುಂಭಾಗದವನ್ನು ಅಲಂಕರಿಸಿರುವಂಥ ಎಲ್ಲ ನಮ್ಮ ಹಿತೈಷಿ ಬಂಧು ಭಗಿನಿಯರೇ, ಭಾಳ ಸಂತೋಷ ಮತ್ತು ಸಡಗರದ ಒಂದು ಸಂಭ್ರಮದ ದಿವಸ ಇವತ್ತು. ಕುತುಬ್ ಜಮಾನ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ಕದ್ದಸ್ಸಲ್ಲಾಹು ತಆಲಾ ಸಿರ್ರಹುಲ್ ಅಜೀಜ್ ರವರು ಬೋರ್ಗರ್ವೆ ಕಡಲ ಕಿನಾರೆಯ ತನ್ನ ವಿಶ್ರಾಂತಿಯ ಕೇಂದ್ರವನ್ನಾಗಿ ಮಾಡಿಕೊಂಡು ಪಾದಸ್ಪರ್ಶ ಮಾಡಿದಂದಿನಿಂದ ಈ ನಾಡು ಪಾವನವಾಗಿದೆ, ಪುನೀತವಾಗಿದೆ. ಅಲ್ಲಿದ್ದ ನಾವೆಲ್ಲ ಧನ್ಯರಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಉಳ್ಳಾಳ ಎಂಬುದು ಒಂದೊಮ್ಮೆ ಭಾಳ ಬಡತನದಲ್ಲಿರುವಂತಹ, ಕೂಲಿ ಕಾರ್ಮಿಕರು ಹೆಚ್ಚಾಗಿರುವಂತಹ, ಮೀನು ಕಸಬನ್ನೇ ನಂಬಿಕೊಂಡಿದ್ದಂತಹ, ಅಲ್ಲಿ ಹೆಂಚಿನ ಕಾರ್ಖಾನೆಯಲ್ಲಿ ದುಡಿಯುತ್ತಿದ್ದ ಕಾರ್ಮಿಕ ವರ್ಗದವರು, ಸಮುದ್ರ ಬದಿಯಲ್ಲಿ ತಿರುಗುವಂತಹ ಚಿಪ್ಪುಗಳಿಂದ ಸುಣ್ಣವನ್ನು ತಯಾರಿಸುವಂಥ ಕಾರ್ಮಿಕರಿರುವಂತಹ ಒಂದು ಬಹಳ ಮುಖ್ಯವಾದಂತಹ ಆ ಕಸಬುಗಳನ್ನೇ ಮಾಡಿ ಜೀವಿಸುವಂಥ ಬಡಬಗ್ಗರು ಜಾಸ್ತಿಯಾಗಿದ್ದರು. ಆದರೂ ಕೂಡ ಈ ಉಳ್ಳಾಳಕ್ಕೆ ಒಂದು ವಿಶೇಷವಾದಂಥ ಅದ್ಭುತವಾದಂಥ ಒಂದು ಆ ನೇತ್ರಾವತಿ ಸೇತುವೆ ಮೊದಲು ಇದೊಂದು ಕಾನ್ಸ್ಟಂಟಿನೋಪಲ್ ಥರ ಯುರೋಪಿಗೆ ಭಾರತಕ್ಕೆ ಹೋಗುವಾಗ ಆ ವ್ಯಾಪಾರ ಮಾಡುವಾಗ ಬ್ರಿಟಿಷರು ಬರುವ ಮೊದಲು ಹೇಗೆ ಅದೊಂದು ಬಹಳ ಪ್ರಸಿದ್ಧವಾದಂಥ ನಗರವಾಗಿತ್ತು, ಹಾಗೆ ಉಳ್ಳಾಳದಲ್ಲಿ ಇರುವಂಥ ಇದು ಕೇಂದ್ರ ಬಿಂದು ಆಗಿತ್ತು. ಇಲ್ಲಿಂದ ವ್ಯಾಪಾರ ಎಲ್ಲ ಅಲ್ಲಿಂದ ದೋಣಿಯ ಮೂಲಕ ಹೋಗ್ತಾ ಇತ್ತು. ಆದರೂ ಸಹಿತವಾಗಿ ಶ್ರಮಜೀವಿಗಳಿದ್ದುಕೊಂಡು ಸಾಮರಸ್ಯದ ಬದುಕನ್ನು ಮಾಡುವಂಥ ಈ ಸಂದರ್ಭದಲ್ಲಿ ಶೈಕ್ಷಣಿಕ ಕೊರತೆ ಇತ್ತು, ಆರ್ಥಿಕವಾದಂಥ ಮುಗ್ಗಟ್ಟು ಇತ್ತು, ಜನರು ಬಹಳ ಕಷ್ಟಜೀವಿಗಳಾಗಿ ವಾಸಿಸ್ತಾ ಇದ್ದರು. ಅಂತ್ಯವಿರಾಮಗೊಂಡಂತಹ ಕುತುಬ್ ಜಮಾನ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ಕದ್ದಸ್ಸಲ್ಲಾಹು ತಆಲಾ ಸಿರ್ರಹುಲ್ ಅಜೀಜ್ ರವರ ಕರಾಮತಿನಿಂದ, ವಿಶೇಷವಾಗಿ ಮರ್ಹೂಮ್ ತಾಜುಲ್ ಉಲಮಾ ಅಬ್ದುಲ್ ರೆಹಮಾನ್ ಕುಂಜಿಕೋಯ ತಂಗಳವರ ಪಾದಸ್ಪರ್ಶದಿಂದ ನಮ್ಮ ಉಳ್ಳಾಳ ಕೇಂದ್ರದಲ್ಲಿ ಅಂತ್ಯವಿಶ್ರಾಮತಿಗೊಳ್ಳುತ್ತಿರುವಂತಹ ಆ ಸ್ಥಾನವು ಒಂದು ಆಧ್ಯಾತ್ಮಿಕವಾದಂತಹ ಪ್ರಸಿದ್ಧವಾದಂಥ ಒಂದು ಕೇಂದ್ರವಾಗಿ ಅದು ಮಾರ್ಪಟ್ಟಿದ್ದು ಇವತ್ತು ದಕ್ಷಿಣ ಭಾರತ ಅಜ್ಮೀರ್ ಎಂದೇ ಪ್ರಖ್ಯಾತಿಯನ್ನು ಗಳಿಸಿದಂಥ ಒಂದು ನಾಡಾಗಿ ಪರಿಣಮಿಸುತ್ತೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ದರ್ಗಾದಲ್ಲಿ ಅನೇಕ ರೀತಿಯ ಸಾಮಾಜಿಕ, ಆರೋಗ್ಯ ರೀತಿಯ, ಅದೇ ರೀತಿಯಲ್ಲಿ ಆರ್ಥಿಕವಾಗಿ ಸಹಕಾರವನ್ನು ಮಾಡುವಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇತ್ತು. ಆದರೆ ಎಲ್ಲೂ ಕೂಡ ಈ ಸಹಾಯಧನ ಪಡೆದಂಥವರು ಆರ್ಥಿಕವಾಗಿ ಮೇಲೆ ಬರಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಮದುವೆಗಳಿಗೆ, ಮುಂಜಿಗಳಿಗೆ, ಹರಿದಿನಗಳಿಗೆ, ಸಾವು ನೋವುಗಳಿಗೆ, ರೋಗ ರುಜಿನಗಳಿಗೆ ಎಲ್ಲ ರೀತಿಯಲ್ಲಿ ಸಹಾಯವನ್ನು ದರ್ಗಾ ಸಮಿತಿ ಮಾಡ್ತಾ ಇತ್ತು. ಆದರೆ ಆ ಮಾಡಿರತಕ್ಕಂಥ ಪ್ರತಿಫಲ ಉಳ್ಳಾಳ ಮೇಲೆತ್ತುವುದಿಲ್ಲ, ಶೈಕ್ಷಣಿಕವಾಗಿ ಮೇಲಾಗುವುದಿಲ್ಲ, ಆರ್ಥಿಕವಾಗಿ ಸಫಲರಾಗುವುದಿಲ್ಲ. ಇದನ್ನು ಕಂಡಂಥ ಅಂದಿನ ಮರ್ಹೂಮ್ ಇಬ್ರಾಹಿಂ ಹಾಜಿಯವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಅದೇ ಒಂದು ರೀತಿಯಲ್ಲಿ ಆಗಿನ MLA ಆಗಿದ್ದಂಥವರು, ಇವತ್ತಿನ ನಮ್ಮ ಶಾಸಕರ ತಂದೆಯವರಾದಂಥ ದಿವಂಗತ UT ಫರೀದ್ ಸಾಹೇಬ್ರವರು ನಮ್ಮ ಹಾಜಿ ಸಾಹೇಬರು ಒಂದು ಸಲಹೆ ಕೊಟ್ಟರು. ಈ ರೀತಿ ಆದರೆ ಆಗುವುದಿಲ್ಲ, ನಾವು ಇದರ ಬದಲು ಒಂದು ಚಾರಿಟೇಬಲ್ ಟ್ರಸ್ಟ್ ಎಂಬನ್ನು ನಿರ್ಮಿಸಿದಾಗ ಆ ಟ್ರಸ್ಟಿನ ಮೂಲಕ ಸರ್ಕಾರದ ಸಹಾಯವನ್ನು ಪಡೆದುಕೊಂಡು ಅನೇಕ ಜನರಿಗೆ ಸಹಕರಿಸಿದಾಗ ಆರ್ಥಿಕವಾಗಿ ಸಬಲತೆಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಎಂಬಂಥ ನೆಲೆಯಲ್ಲಿ ಅವರಿಗೊಂದು ಸಲಹೆ ಕೊಟ್ಟರು. ಈ ಸಲಹೆಯ ಮೇರೆಗೆ ಅವರೆಲ್ಲರೂ ಸೇರಿಕೊಂಡು ಅವತ್ತು 1982 ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಎಂಬಂಥ ಟ್ರಸ್ಟನ್ನು ನಿರ್ಮಿಸಿದರು. ಈ ಟ್ರಸ್ಟಿನ ಮುಖ್ಯ ಉದ್ದೇಶವೇ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಉಳ್ಳಾಳದ ಸಮುದಾಯದವರನ್ನು ಮೇಲೆತ್ತುವ ಒಂದು ಧೀರವಾದ, ದಿಟ್ಟವಾದಂಥ ಯೋಜನೆಯನ್ನು ಹಾಕಿಕೊಂಡರು. ಮೊತ್ತ ಮೊದಲಾಗಿ ದಿವಂಗತ UT ಫರೀದ್ರವರ ಒಂದು ಸಲಹೆ ಏನೆಂದರೆ, ಸ್ವಯಂ ಉದ್ಯೋಗ ಆಗಬೇಕು. ಇಲ್ಲಿ ಸ್ವಯಂ ಉದ್ಯೋಗ ಆದಾಗ ಆ ಬಡತನ ರೇಖೆಯಿಂದ ಮೇಲೆ ಬರಲಿಕ್ಕೆ ಸಾಧ್ಯತೆ ಇದೆ. ಏನಾಗಬೇಕೀಗ? ಅದಕ್ಕಾಗಿ 1982 ಚಾರಿಟೇಬಲ್ ಟ್ರಸ್ಟ್ ಪ್ರಾರಂಭಿಸಿ ಉಳ್ಳಾಳದ ಉತ್ತರ ಭಾಗದಲ್ಲಿ ನಮ್ಮ ಕೇಂದ್ರ ಸರ್ಕಾರದಿಂದ ಮಾನ್ಯತೆ ಪಡೆದ
ದಕ್ಷಿಣ ಕನ್ನಡದಲ್ಲಿ ಪ್ರಪ್ರಥಮವಾದಂಥ ಸೈಯದ್ ಮದನಿ ITI ಕೈಗಾರಿಕಾ ತರಬೇತಿ ಕೇಂದ್ರವನ್ನು ಅವರು ಸ್ಥಾಪಿಸಿದರು. ಅಲ್ಲಿ ಸ್ಥಾಪಿಸಿ ಆ ಮೂಲಕ ಅಲ್ಲಿ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ಸ್, ಅದೇ ರೀತಿಯಲ್ಲಿ ಮೆಕ್ಯಾನಿಕ್, ಡೀಸೆಲ್ ಮೆಕ್ಯಾನಿಕ್, ಅದೇ ರೀತಿಯಲ್ಲಿ AC ರಿಪೇರಿ ಮೊದಲಾದ ಈ ಕೋರ್ಸ್ಗಳು 2 ವರ್ಷದ ಕೋರ್ಸನ್ನು ಮಾಡಿದರು. ಅಲ್ಲಿದ್ದಂಥ ಯುವಕರು, ಅಲ್ಪ ಸ್ವಲ್ಪ SLC ಕಲಿತಂಥ ವಿದ್ಯಾರ್ಥಿಗಳು 2 ವರ್ಷ ತರಬೇತಿಗೆ ಅಲ್ಲಿ ಧುಮುಕಿ ಅತ್ಯುತ್ತಮವಾದಂಥ ಫಲಿತಾಂಶ ಕೆಲವೇ ವರ್ಷಗಳಲ್ಲಿ ಬಂತು. ಏನಂತೇಳಿದರೆ ದೇಶ ವಿದೇಶಗಳಲ್ಲಿ ಇವರಿಗೆ ಬೇಡಿಕೆ ಬಂತು. ಅಲ್ಲಿಯ ವಿದ್ಯಾರ್ಥಿಗಳಿಗೆ ಕ್ಯಾಂಪಸ್ಸಲ್ಲಿ ಬಂದು ಸೆಲೆಕ್ಟ್ ಮಾಡಿ ಹೋಗುವಂಥ ಪರಿಸ್ಥಿತಿ ನೋಡಿ. ಇವತ್ತು ದೊಡ್ಡ ದೊಡ್ಡ ಸಂಸ್ಥೆಗಳು ಸಾಧ್ಯವಾಗದ ಕೆಲಸವನ್ನು ಆವತ್ತು 1982 ಸಮಯದಲ್ಲಿ ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ಈ ಕ್ಯಾಂಪಸ್ಸಲ್ಲಿ, ನಮ್ಮ ಕ್ಯಾಂಪಸ್ಸಲ್ಲಿ ಬಂದು ಕರ್ಕೊಳ್ಳೋದು. ಇವತ್ತು ಕೂಡ ಅನೇಕ ಮನೆಯನ್ನು ಬೆಳಗಿದಂಥ ಅನ್ನದಾತವನ್ನು ನೀಡಿದಂಥ ಸಂಸ್ಥೆ ನಮ್ಮ ಕೈಗಾರಿಕಾ ಕೇಂದ್ರೀಯ ಸಂಸ್ಥೆ ITI 9 ಕೆರೆ ನಮ್ಮ ಸಂಸ್ಥೆ. ಎಷ್ಟೋ ಮಂದಿಗಳು ಇವತ್ತು ಅದರ ತುತ್ತನ್ನು ತಿಂತಾ ಇದ್ದಾರೆ. ಅಷ್ಟು ಮಾತ್ರ ನಮ್ಮ ಆಸುಪಾಸಲ್ಲಿ ತೊಕ್ಕೊಡಲಿದ್ದಾರೆ. ನವೀನ್ ನಾಯಕ್ ಎಂಬುವನು ಒಂದು ಉತ್ತಮವಾದಂತಹ ಕಂಪ್ಯೂಟರ್ ಇರುವಂತಹ ಒಂದು ಕಂಪನಿಯನ್ನು ಓಪನ್ ಮಾಡಿದ್ದಾನೆ. ಅದೇ ರೀತಿಯಲ್ಲಿ ಶಾರದಾ ಟೆಕ್ನಾಲಜಿ ಮತ್ತು ತರಬೇತಿ ಎಂಬಂಥ ಒಂದು ಸಂಸ್ಥೆಯನ್ನು ಓಪನ್ ಮಾಡಿ ಸುಮಾರು 20 ಮಂದಿಯಲ್ಲಿ ಕೆಲಸಕ್ಕಿದ್ದಾರೆ. ಇಲ್ಲಿ ಕೊಲ್ಯದಲ್ಲಿದ್ದಾರೆ ಹಳೆ ವಿದ್ಯಾರ್ಥಿ, ಅಲ್ಲಿಯ ವಿದ್ಯಾರ್ಥಿ ಕಿಶೋರ್ ಎಂಬಂಥ ಹುಡುಗ ಇವತ್ತು ದೊಡ್ಡದಾಗಿ ಬೆಳೆದಿದ್ದಾನೆ. ದುರ್ಗಾಂಬ ಎಂಬಂಥ ಇಂಜಿನಿಯರ್ ವರ್ಕ್ಸ್ ಇಟ್ಕೊಂಡು 20 ಜನ ಕೆಲಸ ಕೊಡ್ತಾ ಇದ್ದಾನೆ. ಇದು ಅಲ್ಲಿಯ ಪ್ರತಿಫಲ. ನಮ್ಮಲ್ಲಿ ಆಸುಪಾಸಲ್ಲಿ ಇಲ್ಲಿ ಉಳ್ಳಾಡದಲ್ಲಿ ಒಬ್ಬ ಇದ್ದಾನೆ, ಫತಾ ಎಂಬ ಎಲೆಕ್ಟ್ರಿಷಿಯನ್ ಲೈಸೆನ್ಸ್ ಹೋಲ್ಡರ್, 20 ಮಂದಿ ಅವನಲ್ಲಿ ಕೆಲಸಕ್ಕಿದ್ದಾರೆ. ಅರ್ಥ ಮಾಡಿಕೊಳ್ಳಿ, ದೇಶ ವಿದೇಶಗಳಿಗೆ ಕೈತುಂಬ ಸಂಪಾದನೆ ಮಾಡುವ, ಇವತ್ತು ಇಂಜಿನಿಯರ್ 2 ಲಕ್ಷ ಸಂಪಾದನೆ ಮಾಡುವವರು ಅವತ್ತು 2 ಲಕ್ಷ ಸಂಪಾದನೆ ಮಾಡುವವರು ಇವತ್ತು ಪರದೇಶದಲ್ಲಿದ್ದಾರೆ. ಇದೆಲ್ಲ ಅವರ ಸ್ವಾಯತ್ತತೆಗೆ, ಆರ್ಥಿಕ ಸಬಲೀಕರಣಕ್ಕೆ ಅವರಿಗೆ ಬಲವನ್ನು ಕೊಟ್ಟು ಇವತ್ತು ಅದರ ಪ್ರತಿಫಲ ಅದನ್ನು ಪಡೀತಾ ಇದ್ದೇವೆ ಎಂಬುದಕ್ಕೆ ಸಂತೋಷ ಪಡ್ತಿದೆ. ದಿವಂಗತ ಇಬ್ರಾಹಿಂ ಹಾಜಿರು, UT ಫರೀದರು ನಮ್ಮ ಜೊತೆಲಿದ್ದಾರೆ. ಅದರ ಪ್ರತಿಫಲ ಅವರಿಗೆ ಸಿಗುವಂತಾಗಲಿ ಅಂತಲೇ ಆಶಿಸ್ತೇನೆ. ಇವತ್ತು ಕೂಡ ಉತ್ತಮ ರೀತಿಯಲ್ಲಿ ಇವತ್ತು ಅಲ್ಲಿಯ ಪ್ರಿನ್ಸಿಪಾಲರು ವಿಶ್ವರಾಜ್ ಕಾರಂತರವರಿದ್ದಾರೆ. ಇವತ್ತು 150ಕ್ಕೂ ಮಿಕ್ಕಿದ ವಿದ್ಯಾರ್ಥಿ ಕಲಿತಾ ಇದ್ದರಲ್ಲಿ. ಈಗ ಕಳೆದ ಸಲ ಅವರು ಕ್ಯಾಂಪಸ್ಸಲ್ಲಿ ಇದು ಸಮೀಕ್ಷೆ ಮಾಡಿಕೊಂಡ್ರು. ನಮ್ಮ ಸಂಸ್ಥೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಎಲ್ಲರೂ ನಿರುದ್ಯೋಗಿಗಳಿದ್ದಾರೆ, ಅವರಿಗೆ ಬೇಡಿಕೆ ಇದೆ, ಬನ್ನಿ ಅಂತ, ಕಾಲೇಜಿಗೆ ಬನ್ನಿ ಅಂತೇಳಿ. ಯಾರೊಬ್ಬರೂ ಇಲ್ಲ, ಎಲ್ಲ ಎಂಪ್ಲಾಯೀಸ್ಗಳು. ಅರ್ಥ ಮಾಡಿಕೊಳ್ಳಿ, ಈ ಒಂದು ದೊಡ್ಡದಂಥ ವಿಶೇಷವಾದ ಕೊಡುಗೆ ಅವತ್ತು ಚಾರಿಟೇಬಲ್ ಟ್ರಸ್ಟ್ನಲ್ಲಿ ನಮ್ಮ ಉತ್ತರ ಭಾಗದಲ್ಲಿ ಮಾಡಿದರೆ, ದಕ್ಷಿಣ ಭಾಗದಲ್ಲಿ ಮೊದಲ ಬಾರಿಗೆ ಪ್ರಾಥಮಿಕ ಶಾಲೆ, ಟಿಪ್ಪು ಸುಲ್ತಾನ್ ಪ್ರಾಥಮಿಕ ಶಾಲೆ ಉರ್ದು ಒಂದು ಭಾಷೆಯೊಂದಿಗೆ ಪ್ರಾರಂಭಿಸಿತು. ಅಲ್ಲಿ ಮೀನು ಹಿಡಿಯುವಂಥ ಮಕ್ಕಳು 10-12 ವರ್ಷ ಆದರೂ ಶಾಲೆ ಹೋಗಲಿಲ್ಲ. ಅಂಥ ಮಕ್ಕಳಲ್ಲಿ ಸೇರಿಸಿಕೊಂಡು ಪಾಠಶಾಲೆ ಮಾಡಿಕೊಂಡು ಅದು SLC ವರೆಗೆ ಹೋಯಿತು. ಅವತ್ತು ಊಟ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ, ಬಟ್ಟೆ ಬರೆಗೆ ಸಾಧ್ಯ ಇಲ್ಲ, ಎಲ್ಲವನ್ನು ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನವರು ಮಾಡಿಕೊಂಡಿದ್ದು. ಅವತ್ತು ಎಲ್ಲ ಅವರಿಗೆ ಅಂತ ಹೇಳಿದರೆ ಮಧ್ಯಾಹ್ನ ಊಟ ಮಾಡಲಿಕ್ಕೆ ಆಗೋದು, ನಾವು ಕಳಿಸುವುದಿಲ್ಲ ಶಾಲೆಗೆ ಅಂತ. ಅಕ್ಷರದೋತ್ಸವ ನಮ್ಮ ಸರ್ಕಾರದ ಹೊತ್ತಿನ ಈಗ ಬಂದರೆ ಅಲ್ಲಿ ಸಾಧಾರಣ 1985-86ಕ್ಕೆ ಮಧ್ಯಾಹ್ನದ ಊಟವನ್ನು ಕೊಡ್ತಾಯಿದ್ರು ಮಕ್ಕಳು ಶಾಲೆ ಬರಬೇಕಿದ್ದಲ್ಲಿ. ಅದಕ್ಕಾಗಿ ಅವತ್ತು ಶಿಕ್ಷಣ ಸಚಿವರಾದ ಗೋವಿಂದ ಗೌಡರು ಆ ಶಾಲೆ ಅಭಿವೃದ್ಧಿ ಸಮಿತಿ ಮತ್ತು ನಮ್ಮ ಚಾರಿಟೇಬಲ್ ಟ್ರಸ್ಟ್ಗೆ ಅತ್ಯುತ್ತಮ ಶಾಲೆ ಅಂತ ಘೋಷಿಸಿ ಒಂದು ಪ್ರಶಸ್ತಿ ಪತ್ರವನ್ನು ಕೊಟ್ಟಿದ್ದಾರೆ. ಇದು ಯಾಕೆ ಹೇಳ್ತಾ ಇದೆ ಅಂದರೆ, ಅವತ್ತು ಕೂಡ ಈ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಅಷ್ಟು ಪ್ರಯತ್ನ ಮಾಡಿ ಚಾರಿಟೇಬಲ್ ಟ್ರಸ್ಟ್ನವರು ಈ ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಸಬಲೀಕರಣ ಮಾಡುವ ಕೆಲಸದಲ್ಲಿ ಒತ್ತು ಕೊಟ್ಟಿದ್ದಾರೆ. ಅವತ್ತು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಅವತ್ತಿನ ಮಕ್ಕಳು ಅನೇಕ ರೀತಿಯಲ್ಲಿ, ಈ ಉದಾಹರಣೆಗೆ ಹೇಳ್ತೇನೆ, ಅಚೀವ್ಮೆಂಟ್ ಗುಣಮಟ್ಟದ ಶಿಕ್ಷಣದಲ್ಲಿ ಅವತ್ತು ಟಿಪ್ಪು ಸುಲ್ತಾನ್ ಶಾಲೆಯಲ್ಲಿ ಕನ್ನಡ ಮೀಡಿಯಂನಲ್ಲಿ 100ಕ್ಕೆ 100% ಫಲಿತಾಂಶ ಕೊಟ್ಟಿದೆ ಸರ್. ಇವತ್ತು ಉಳ್ಳಾಳ ಟ್ರಸ್ಟ್ನಲ್ಲಿ ಆ ದಾಖಲೆ ಯಾರು ಮುರಿಯಲೇ ಇಲ್ಲ. ಕನ್ನಡ ಮೀಡಿಯಂ, ನಾಟ್ ಇನ್ ಇಂಗ್ಲೀಷ್ ಮೀಡಿಯಂ. ಈ ಸಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ, ಅನೇಕ ಕಾರಣ ಇರಬಹುದು. ಆದ್ದರಿಂದ ಅಷ್ಟು ಮಾತ್ರ ಅಲ್ಲ, ಬಾರ್ಸ್ ಆ್ಯಂಡ್ ಸ್ಕೌಟ್ಸಲ್ಲಿ ರಾಷ್ಟ್ರಪತಿ ಅವಾರ್ಡ್ ಡೆಲ್ಲಿಯಿಂದ ಪಡೆದಂಥ ಅನೇಕ ಶಿಬಿರಗಳಲ್ಲಿ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿತು. ಮಾತ್ರ ಅಲ್ಲ, 20 ವರ್ಷಗಳಾಯಿತು. ಸುಮಾರು 1999ಕ್ಕೆ ಆ ಕನ್ನಡ ಮೀಡಿಯಂ ಶಾಲೆ ಮಟ್ಟರು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಬಾಂಗ್ಲಾದೇಶಕ್ಕೆ ನಮ್ಮ ಚಾರಿಟೇಬಲ್ ಟ್ರಸ್ಟ್ ಕಳಿಸಿಕೊಟ್ಟುಕೊಂಡು ಅಲ್ಲಿಂದ ಪಾರಿತೋಷಕವನ್ನು ನಮ್ಮ ದೇಶಕ್ಕೆ ತಂದುಕೊಟ್ಟಂಥ ಕೀರ್ತಿ ಕನ್ನಡ ಮೀಡಿಯಂ ಶಾಲೆಗೆ ಸಲ್ಲತಕ್ಕದ್ದು ಎಂಬುದು ಇದೆಲ್ಲ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಒಂದು ಸಾಧನೆಯ ಮಹಾಪೂರ ಅಂತ ಹೇಳೋದು. ಇವತ್ತು ಒಂದು ವಿಶೇಷ ಹೇಳ್ತಾ ಇದ್ದೇನೆ, ಆ ಶಾಲೆ ಇವತ್ತು ಪ್ರಾಥಮಿಕ ಶಾಲೆ 0 ಸ್ಕೂಲ್ ಆಗಿದೆ ಸರ್. 250 ಮಕ್ಕಳಿದ್ದಾರೆ, ಶಿಕ್ಷಕರಿಲ್ಲ. ಸುಮಾರು 1.5-2 ಲಕ್ಷ ರೂಪಾಯಿ ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ಅವರಿಗೆ ನೀಡಿ ಆ ಶಾಲೆಯನ್ನು ಮುಚ್ಚಬಾರದು ಎಂಬ ನೆಲೆಯಲ್ಲಿ ಅವತ್ತು ಸ್ಥಾಪಿಸಿದ ಶಾಲೆ ಅಂತ ನೆಲೆಯಲ್ಲಿ ಇವತ್ತು ಆ ಶಾಲೆಯನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ನಮ್ಮ ಸಂಸ್ಥೆ ಮಾಡ್ತಾ ಇದೆ. ಇದು ಹೇಳಿದರೆ ಅತ್ಯುಷಿತ ಹೋಗ್ಬೋದು. ಆದ್ದರಿಂದ ಈ ರೀತಿಯ ಒಂದು ತೆರೆಯ ಮರೆಯಲ್ಲಿ ಯಾರಿಗೂ ಗೊತ್ತಾಗ್ತಾ ಇಲ್ಲ, ಈ ಕಾರ್ಯಕ್ರಮವನ್ನು ಇವತ್ತು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅವರು ಮಾಡ್ತಾ ಇದೆ. ಅಷ್ಟಕ್ಕೆ ನಿಂತುಕೊಳ್ಳಿಲ್ಲ, ಇನ್ನೂ ಇದರ ಯಶಸ್ವಿಯನ್ನು ಕಂಡಂಥ ಚಾರಿಟೇಬಲ್ ಟ್ರಸ್ಟ್ನವರು 1983ರಲ್ಲಿ ಹಳೆಕೋಟೆ ಎಂಬಂಥ ಒಂದು ತೀರ ಭಾಗದಲ್ಲಿ
ಅದು ಸಹ ಒಂದು ಕುಗ್ರಾಮದಲ್ಲಿದ್ದಂಥ ಜಾಗದಲ್ಲಿ ಒಂದು ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭಿಸಿಕೊಂಡು ಅಲ್ಲಿ ಕೂಡ ಶಾಲೆಗೆ ಬೇಕಾದ ಕಟ್ಟಡ ಇರಲಿಲ್ಲ. ಒಂದು ಗುಡಿಸಲಲ್ಲಿ ಪ್ರಾರಂಭಿಸಿದರು ಅವರು. ಗುಡಿಸಲಲ್ಲಿ ಪ್ರಾರಂಭಿಸಿಕೊಂಡು ಶಾಲೆ ಪ್ರಾರಂಭ ಬಂದು ಇವತ್ತು 2 ಅಂತಸ್ತಿನ ಕಟ್ಟಡದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಅಲ್ಲಿ ಇದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಪ್ರಾಥಮಿಕ ಮತ್ತು ಪ್ರೌಢ ಎರಡೂ ಇದೆ ಅಲ್ಲಿ. ಈಗ ಪ್ರೌಢಶಾಲೆಯಲ್ಲಿ ಅನುದಾನ ರಹಿತವಾಗಿದೆ, ಪ್ರಾಥಮಿಕ ಶಾಲೆಗೆ ಅನುದಾನ ಸಿಕ್ಕಿದೆ. ಅನೇಕ ಕಾರ್ಯಕ್ರಮದಲ್ಲಿ ವಿಶೇಷತೆಯನ್ನು ಪಡೆದಂಥ ಒಂದು ಶಾಲೆ. ನನ್ನ ಆತ್ಮೀಯ ಮಿತ್ರ KMK ಮಂಜನಹಳ್ಳಿ ಶಾಲೆ ಅದರ ಮುಖ್ಯಸ್ಥರಾಗಿದ್ದಾರೆ. 2 ಶಾಲೆ ನಿಭಾಯಿಸ್ತಾರೆ. ಯಾರು ಏನೇ ಬಂದರೂ ಆ ಶಾಲೆ ಮೊದಲು ಬರ್ತಾರೆ. ಬಂದ ಕೂಡ ಅವರ ಜೇಬಿಗೆ ಕೈ ಹಾಕ್ಕೊಳ್ಳೋದು, ಬೇರೆ ಪ್ರಶ್ನೆ ಇಲ್ಲ ಅವರದ್ದು. ಅವರಲ್ಲಿ ಏನಾದರೂ ಮಾಡಿ ಒಂದು ಶಾಲೆಗೆ ಒಂದಿಷ್ಟು ಸಹಕಾರ ಪಡೆಯುವಲ್ಲಿ ಯಶಸ್ವಿಯಾಗಿ ಇವತ್ತು ಶಾಲೆ ಉನ್ನತ ಮಟ್ಟದಲ್ಲಿ ಶಿಕ್ಷಣದಲ್ಲಿ, ಗುಣಮಟ್ಟದಲ್ಲಿ, ಫಲಿತಾಂಶದಲ್ಲಿ, ಪಠ್ಯೇತರ ಚಟುವಟಿಕೆಯಲ್ಲಿ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದ ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಮಾತ್ರ ಅಲ್ಲ, ಅವರ ಶಾಲೆಯ ವತಿಯಿಂದ ಆ ಕಾರ್ಯಕ್ರಮವನ್ನು ಇಲಾಖೆಗೆ ಸಹಕಾರ ಕೊಟ್ಟು ಮಾಡಿದ್ದೂ ಇದೆ. ಕಳೆದ ಒಂದು ಸಲ ಅವರು ಟಾರಿಸಿನ ಮೇಲೆ ಭತ್ತದ ಬೆಳೆಯನ್ನೇ ಬೆಳೆಸಿದ್ದಾರೆ. 1 ಮುಡಿ ಹಕ್ಕಿ ಮಾಡಿದ್ದಾರೆ ಟಾರಿಸಿನ ಮೇಲೆ. ಸಾಧ್ಯತೆ ಉಂಟಾ? ಅದನ್ನು ಮಾಡಿ ತೋರಿಸಿದ್ದಾರೆ ನಮ್ಮ ಮಂಜನಹಳ್ಳಿಯವರು. ಈ ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯ ವಿಶೇಷತೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ವಿವಿಧ ಸಂಸ್ಥೆಗಳಲ್ಲಿ ಇದೆ ಎಂಬುದಕ್ಕೆ ನಾನು ಹೇಳಿದೆ. ಸುಮಾರು ಇವತ್ತು 450ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ಶಿಕ್ಷಣವನ್ನು ಪಡೀತಾ ಇದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಮೊನ್ನೆ ಕೂಡ ಉತ್ತಮ ರಿಸಲ್ಟ್ 85% ಮೇಲೆ ಇದೆ. ಹೇಳ್ಬೋದು 85 ಪರವಾಗಿಲ್ಲ, 100 ಬರಬೇರಲಿಲ್ಲ. ಆದರೂ ಕೂಡ ಅಷ್ಟು ಹಿಂದುಳಿದ ಮಕ್ಕಳನ್ನು ಮೇಲೆ ತಂದಿದ್ದಾರೆ ಅವರು. ಮೊನ್ನೆ ಈದ್ ಹಬ್ಬದ ದಿವಸ ಅಲ್ಲಿ ನಮ್ಮ ಬಿಯೋರವರಿದ್ದರು, ನಮ್ಮ ಅಧ್ಯಕ್ಷರೆಲ್ಲ ಹೋಗಿದ್ದಾರೆ ಅವರು. ಈದ್ ಹಬ್ಬವನ್ನು ರಂಜಾನ್ನ ಪ್ರಯುಕ್ತ ಮಾಡುವಾಗ ಅವರು ಶಾಲೆಯಲ್ಲಿ ಮಕ್ಕಳ ಜೊತೆಯಲ್ಲಿದ್ದರು. ಆ ಸಂಭ್ರಮದ ಊಟ ಅವರನ್ನು ನಮ್ಮ ಅಧಿಕಾರಿಗಳು, ನಮ್ಮ ಅಧ್ಯಕ್ಷರು ಮಾಡಿದ್ದಾರೆ. ಪ್ರೋತ್ಸಾಹ ಅದು ನಿಮಗೆ ಹೇಳುವಂಥ ವಿಚಾರವನ್ನು ಮಾಡ್ತಾ ಇದೆ. ನಂತರ 94ರ ಸುಮಾರಿಗೆ ನಮ್ಮ ಟಿಪ್ಪು ಸುಲ್ತಾನ್ ಕಾಲೇಜ್ ಎಂಬಂಥ ಕಾಲೇಜು ಪ್ರಾರಂಭವಾಯಿತು. ಆ ಕಾಲೇಜಲ್ಲಿ ಮೊದಲ ಬಾರಿಗೆ ವಿಜ್ಞಾನ ಇಲ್ಲೆಲ್ಲೂ ಇಲ್ಲ, ವಿಜ್ಞಾನದ ಒಂದು ವಿಷಯವನ್ನು ಕಾಲೇಜಲ್ಲಿ ಫಸ್ಟ್ PUCಯಲ್ಲಿ ಮಾಡಿತು. ಅವತ್ತು ಆರ್ಟ್ಸ್ ಮತ್ತು ಕಾಮರ್ಸ್ ಮಾಡಿದ್ದು ಯಾವಾಗ ಅನುದಾನ ಸಿಕ್ಕಿತ್ತು. ಈ ವಿಜ್ಞಾನವನ್ನು ಮಾಡಿಕೊಂಡು ಇವತ್ತು ವಿಜ್ಞಾನ, ಅದೇ ರೀತಿಯಲ್ಲಿ ವಾಣಿಜ್ಯ, ಅದೇ ಸಮಯದಲ್ಲಿ ಪದವಿ ತರಗತಿಗಳು ಕೂಡ ಟಿಪ್ಪು ಸುಲ್ತಾನ್ ಪದವಿ ಕಾಲೇಜ್ ಮೊದಲ ಬಾರಿಗೆ ನಮ್ಮ ಉಳ್ಳಾಳದಲ್ಲಿ ಪದವಿ ಕಾಲೇಜ್ ಎಲ್ಲೂ ಇಲ್ಲ. ಇವತ್ತು ಮುಡಿಪಲ್ಲಿ ಒಂದು ಪದವಿ ಕಾಲೇಜ್ ಇದೆ, ಅವತ್ತು ಎಲ್ಲೂ ಇರಲಿಲ್ಲ. ಇವತ್ತು ಪದವಿ ಕಾಲೇಜನ್ನು ನಮ್ಮ ಆವತ್ತಿನ ಚಾರಿಟೇಬಲ್ ಟ್ರಸ್ಟ್ 1994ರಲ್ಲಿ ಹಮ್ಮಿಕೊಂಡಿದೆ. ಅದೇ ರೀತಿಯಲ್ಲಿ ಮುಂದೆ 96ರಲ್ಲಿ ಈ ಒಂದು ನಾವು ಕಾಣುವಂಥ ಭವ್ಯ ಕಟ್ಟಡವಾದಂಥ ಇಲ್ಲಿ ಹಜರತ್ ಆಂಗ್ಲ ಮಾಧ್ಯಮ ಶಾಲೆ ಮಾಡಿಕೊಂಡು ಇಲ್ಲಿ ವಿಶೇಷವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಟಿಪ್ಪು ಸುಲ್ತಾನ್ ಕಾಲೇಜಲ್ಲಿ ಕೂಡ ಇವತ್ತು ಉತ್ತಮ ರೀತಿಯ ಸಾಧನೆ ನಡೆದಿದೆ. ಆ ಪವಿತ್ರರವರಿದ್ದಾರೆ, ಅದೇ ರೀತಿಯಲ್ಲಿ ಸಾಧಿಕರವರಿದ್ದಾರೆ. ಮೊನ್ನೆಯ ಒಂದು ಸ್ಪರ್ಧೆಯಲ್ಲಿ ಅವರು ರಾಷ್ಟ್ರ ಮಟ್ಟದಲ್ಲಿ ಒಂದು ಸ್ಪರ್ಧೆಯಲ್ಲಿ ಫುಟ್ಬಾಲ್ ಸ್ಪರ್ಧೆಯಲ್ಲಿ 4 ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಇದೊಂದು ಸಂತೋಷ ಸುದ್ದಿ ಅಂತ ಹೇಳಿದೆ. ಯಾಕೆಂದರೆ ಪಠ್ಯೇತರ ಚಟುವಟಿಕೆಗಳು ಆದ್ಯತೆ ಕೊಡ್ತಾ ಇದೆ. ಅದೇ ರೀತಿ 1994ರಲ್ಲಿ ಹಜರತ್ ಆಂಗ್ಲ ಮಾಧ್ಯಮ ಶಾಲೆ ಇಲ್ಲಿ ಪ್ರಾರಂಭಿಸಿಕೊಂಡು ಸುಮಾರು 1,500 ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನು ಕಲಿಯುವಂಥ ಸಂಸ್ಥೆ. ರಸೂಲ್ ಖಾನ್ ಮತ್ತು ಇಮ್ತಿಯಾಜ್ ಅವರು ಅದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಈ ಶಾಲೆಯಲ್ಲಿ ಕೂಡ ಸ್ಪೋರ್ಟ್ಸ್ಗೆ ಮಾತ್ರ ಅಲ್ಲ, ಇಲಾಖೆಯಿಂದ ವರ್ಷಂಪ್ರತಿ ಆಗುವಂಥ ಅನೇಕ ಸಮಾರಂಭವು ಇವರ ಪ್ರಯುಕ್ತವಾಗಿ ಇಲ್ಲಿ ನಡೀತಾ ಇದೆ. ಅದಕ್ಕೆ ಪೂರ್ಣವಾದ ಸಹಕಾರ ಕೊಡ್ತಾ ಇದ್ದಾರೆ. ಇಂಡಿಪೆಂಡೆನ್ಸ್ ಕಪ್ ಎಂಬಂಥ ಕಪ್ಪು ನೆಹರು ಮೈದಾನ ನಡೆದರೆ ಅದು ಜೂನಿಯರ್ ಮತ್ತು ಸೀನಿಯರ್ ಎರಡಿಗೆ ಇಲ್ಲಿ ಕಾದಿತ ಬುಟ್ಟಿ. ಈ ಶಾಲೆ ಇದ್ದರೆ ಮತ್ತೆ ಯಾವ ಶಾಲೆ ಪ್ರೈಸ್ ಹೋಗುವುದಿಲ್ಲ. ಆ ರೀತಿಯಲ್ಲಿ ತರಬೇತಿ ಕೊಡುವಂಥ ಶಾರೀರಿಕ ಅಧ್ಯಾಪಕರು ಇಲ್ಲಿದ್ದಾರೆ. ಅದೇ ರೀತಿಯಲ್ಲಿ ಕಳೆದ 3 ವರ್ಷಗಳಿಂದ SLCಯಲ್ಲಿ 100% ಫಲಿತಾಂಶ, 100% ಕಳೆದ ಸತತವಾಗಿ 3 ವರ್ಷ 120ಕ್ಕೂ ಹೆಚ್ಚು ಮಕ್ಕಳಿದ್ದಾರೆ ಇಲ್ಲಿ. ಅರ್ಥ ಮಾಡಿಕೊಳ್ಬೇಕು. 60 ಮಂದಿ ಅಧ್ಯಾಪಕರು, ಶಿಕ್ಷಕ ಸಿಬ್ಬಂದಿಗಳು ಇದ್ದಾರೆ. ಆದರೂ ಕೂಡ ಶಿಸ್ತಿಗೆ ಯಾವುದೇ ಭಂಗ ತಾರದ ರೀತಿಯಲ್ಲಿ ನಮ್ಮ ಇಲ್ಲಿ ಫ್ಲಾಗ್ ಹೋಸ್ಟ್ ಕಾರ್ಯಕ್ರಮದಲ್ಲಿ ಯಾವಾಗಲೂ ಮಾರ್ಚ್ ಫಸ್ಟಲ್ಲಿ ಇವರಿಗೆ ಅದರಲ್ಲೂ ಪ್ರೈಸು. ಅನೇಕ ರೀತಿಯ ಪಠ್ಯೇತರ ಚಟುವಟಿಕೆಗಳು ಉತ್ತಮ ಸಾಧನೆಯನ್ನು ಮಾಡಿ ತೋರಿಸಿದಂಥ ಕೀರ್ತಿ ಹಜರತ್ ಆಂಗ್ಲ ಮಾಧ್ಯಮ ಶಾಲೆ ಈ ಸಂಸ್ಥೆಗೆ ಸಕ್ಕ. ನಂತರ 1999ರಲ್ಲಿ ನಮ್ಮ ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಮದನಿ ಆಂಗ್ಲ ಮಾಧ್ಯಮ ಶಾಲೆ ಅಂತ ಇದೆ. ಸುಮಾರು 560 ವಿದ್ಯಾರ್ಥಿಗಳಲ್ಲಿದ್ದಾರೆ. ನಸೀಮಾ ಮೇಡಮ್ ಅವರ ಮುಖ್ಯೋಪಾಧ್ಯಾಯರು ಕೆಲಸ ಮಾಡ್ತಾ ಇದ್ದಾರೆ. ಸತತವಾಗಿ 8 ವರ್ಷಗಳಿಂದ ನಿರಂತರವಾಗಿ SLCಯಲ್ಲಿ 100% ಫಲಿತಾಂಶ ಸರ್, ನಿರಂತರವಾಗಿ 100 ಫಲಿತಾಂಶ ತಂದುಕೊಟ್ಟಿದ್ದಾರೆ. ಇದು ಯಾಕೆ ಹೇಳ್ತಿದ್ದಾರೆ, ಅವರು ಆ ರೀತಿಯಲ್ಲಿ ಮಕ್ಕಳನ್ನು ತರಬೇತಿ ಮಾಡೋದಲ್ಲಿ ಪಳಗಿದ್ದಾರೆ ಅಂತ ಉತ್ತಮ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಅಲ್ಲಿದ್ದಾರೆ. ಇವತ್ತಲ್ಲಿ ಸೀಟ್ಗೆ MLA ಅವರು ಫೋನ್ ಮಾಡ್ತಾ ಇದ್ದಾರೆ, ಜಾಗ ಇಲ್ಲ, ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಈ ರೀತಿಯ ವ್ಯವಸ್ಥೆಗಳು ನಮ್ಮ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ನಡೀತದೆ. 2001ರಲ್ಲಿ ಹಳೇಕಳದಲ್ಲಿ ಒಂದು ಶಾಲೆ ಪ್ರಾರಂಭವಾಯಿತು. ರಮ್ಲತ್ ಅವರು ಮುಖ್ಯೋಪಾಧ್ಯಾಯರಾಗಿದ್ದಾರೆ. ಅಲ್ಲಿ ಕೂಡ ಉತ್ತಮ ರೀತಿಯ ಫಲಿತಾಂಶ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದಾರೆ. ಸುಮಾರು 450ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಇನ್ಸ್ಪೈರ್ ಅವಾರ್ಡ್ ಲಾಸ್ಟಲ್ಲಿ ರಾಜ್ಯ ಮಟ್ಟದಲ್ಲಿ ಅದು ಪ್ರಶಸ್ತಿಯನ್ನು ಪಡೀಲಿಕ್ಕೆ ಆಯ್ಕೆಗೆ ಅರ್ಹತೆಯನ್ನು ಪಡೆದಿತ್ತು ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದೆ. ಈ ರೀತಿ ಮತ್ತು ಇಲ್ಲಿ ಒಂದು ಕಾಲೇಜ್ ಸ್ಟಾರ್ಟ್ ಆಯಿತು 2007ರಲ್ಲಿ. ಪದವಿ ಪೂರ್ವ ಮಹಿಳಾ ಒಂದು ಕಾಲೇಜ್, ಈಗ ಶರೀರ ಸರ್ಟಿಫಿಕೇಟ್ ಕೊಟ್ಟವರಿದ್ದಾರೆ. ಸುಮಾರು 150 ವಿದ್ಯಾರ್ಥಿಗಳು, 10 ಶಿಕ್ಷಕರಲ್ಲಿದ್ದಾರೆ. ಕಳೆದ 5 ವರ್ಷಗಳಿಂದ PUCಯಲ್ಲಿ 100 ಫಲಿತಾಂಶ, 100ಕ್ಕೆ 100 ಫಲಿತಾಂಶವನ್ನು ತಂದುಕೊಟ್ಟಂಥ ಹಿಸ್ಟ್ರಿ ಆ ಶಾಲೆಯ. ಅದು ನನ್ನ ಅಲ್ಲಿಯ ಪ್ರಾಂಶುಪಾಲರು, ನನ್ನ ಸ್ಟೂಡೆಂಟ್ ಶ್ರೀಮತಿ ಡಾಕ್ಟರ್ ಸಂಗೀತರವರು ಉತ್ತಮ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ಪ್ರತಿಯೊಂದು ಶಿಕ್ಷಣ ಸಂಸ್ಥೆ ಒಂದಲ್ಲ ಒಂದು ರೀತಿಯಲ್ಲಿ ವೈಶಿಷ್ಟ್ಯವಾದಂಥ ಕಾರ್ಯಕ್ರಮವನ್ನು ಈ ಸಂಸ್ಥೆ ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ಹಮ್ಮಿಕೊಂಡಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡಿದ್ದೇನೆ.
ಅದಕ್ಕಾಗಿ ನಾನು ನಮ್ಮ ಚಾರಿಟೇಬಲ್ ಟ್ರಸ್ಟ್ನವರು ಎಲ್ಲರೂ ಕೂಡ ಅದಕ್ಕಾಗಿ ಭಾಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಈ ಪ್ರಯತ್ನದಲ್ಲಿ ಎಲ್ಲ ಮುಖ್ಯೋಪಾಧ್ಯಾಯರು ಪ್ರಾಂಶುಪಾಲರು ಪ್ರಯತ್ನ ಪಟ್ಟಿದ್ದಾರೆ. ಅದರ ಜೊತೆಯಲ್ಲಿ ನಾನು ಮುಖ್ಯವಾಗಿ ಅಭಿನಂದನೆ ಸಲ್ಲಿಸಬೇಕದು ನಮ್ಮ ಶಿಕ್ಷಣ ಇಲಾಖೆ ನಮ್ಮ ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ಉತ್ತಮವಾದಂಥ ಸಹಕಾರ ಕೊಡುವುದರ ಮೂಲಕ ಇದೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಲಿಕ್ಕೆ ನಾನು ಹೇಳ್ತಾ ಇದ್ದೆ. ಆದ್ದರಿಂದ ನಮ್ಮ ಹಿರಿಯರು UK ಇಬ್ರಾಹಿಂ ಹಾಜಿರವರು ಆಗಿರ್ಬೋದು, ನಂತರ ಬಂದ ಅಧ್ಯಕ್ಷರು ಮೋನ ಹಾಜಿ ಆಗಿರ್ಬೋದು, ಹಮ್ಜಾ ಹಾಜ್ ಆಗಿರ್ಬೋದು, ರಶೀದ್ ಹಾಜ್ ಆಗಿರ್ಬೋದು, ನಂತರ ಬಂದ ನಮ್ಮ ಈಗಿನ ಅಧ್ಯಕ್ಷರು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ವಿಭಿನ್ನತೆಯನ್ನು ಸಾಧಿಸಿಕೊಂಡು ತೋರಿಸಿದ್ದಾರೆ. ಆದ್ದರಿಂದ ಇವತ್ತು ಉಳ್ಳಾಳು ಶೈಕ್ಷಣಿಕವಾಗಿ ಯಾವುದೇ ಕುಂದುಕೊರತೆ ಇಲ್ಲದೆ ಆರ್ಥಿಕವಾಗಿ ಸುದೃಢವಾಗಿರುವಂಥ ಒಂದು ಕಾಲದಲ್ಲಿ ನಾವಿದ್ದೇವೆ. ಇವತ್ತು ಕೂಡ ವಿಶೇಷ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡು ಇನ್ನೂ ಈ ಸಂಸ್ಥೆಯನ್ನು ಹೇಗೆ ಬೆಳಗಬೇಕು, ಹೇಗೆ ಮುಂದುವರಿಸಿಕೊಂಡು ಹೋಗಬೇಕೆಂಬಂಥ ಒಂದು ವಿಶೇಷವಾದಂಥ ರೀತಿಯಲ್ಲಿ ನಾವೆಲ್ಲ ಇದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಉರುಸು ಸಮಾರಂಭದಲ್ಲಿ ಕಳೆದ ಈ ಉರುಸು ಸಮಾರಂಭದಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿತ್ತು. ಈ ರೀತಿ ಅಂದರೆ ಹೀಗೆ ಅಂತ ಹೇಳುವುದಿಲ್ಲ ನಾನು. ಒಂದು ಕಾರ್ಯಕ್ರಮ ಅಂದರೆ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಒಳ್ಳೆಯ ಸಾಧನೆ ಮಾಡಿದ್ದಾರೆ ಅವರೆಲ್ಲ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಅತಿಥಿ ಗಣ್ಯರ ಸಮ್ಮುಖದಲ್ಲಿ. ಅದೇ ರೀತಿಯಲ್ಲಿ SLC ಮತ್ತು PUCಯಲ್ಲಿ ಯಾರು ಟಾಪರ್ಸ್ ಬಂದಿದ್ದಾರೆ ಸಂಸ್ಥೆಗೆ ಅವರನ್ನು ಕೂಡ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿತ್ತು. ಉತ್ತಮ ರೀತಿಯಲ್ಲಿ ನಡೆದಿದೆ. ಈ ಸಲದ ನಮ್ಮ ಚಾರಿಟೇಬಲ್ ಟ್ರಸ್ಟ್ನ ಒಂದು ವಿಶೇಷದ ಒಂದು ದೃಷ್ಟಿ ಅಂತ ಹೇಳಿದರೆ, ವಿಶೇಷವಾಗಿ ಈ ಸಲ ಅಷ್ಟು ಮಾಡಿದರೆ ಸಾಕಾಗುವುದಿಲ್ಲ. ನಮ್ಮ ಚಾರಿಟೇಬಲ್ ಟ್ರಸ್ಟ್ ಇನ್ನೂ ಬೆಳೀಬೇಕು, ನಮ್ಮ ಶಿಕ್ಷಕರಿಗೆ ಇನ್ನೂ ಪ್ರೋತ್ಸಾಹ ಕೊಡಬೇಕು, ಸಮಾಜದಲ್ಲಿರುವಂಥವರಿಗೂ ಪ್ರೋತ್ಸಾಹ ಕೊಡಬೇಕು, ಎಲ್ಲರಿಗೂ ಒಂದು ಪ್ರೋತ್ಸಾಹ ಸಿಗುವಂಥ ಒಂದು ಕಾರ್ಯಕ್ರಮ ಅಳವಡಿಸಿಕೊಳ್ಬೇಕಂತ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸೇರಿಕೊಂಡು ಒಂದು ಆಲೋಚನೆ ಹಾಕ್ಕೊಂಡ್ರು. ಅದರ ಡ್ರೀಮೇ ಇವತ್ತು ಇಲೈಟ್ ಮೀಟ್ 2025 ಅಂತ ಹೇಳಿಕೊಂಡು ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಅದು ವಿಭಿನ್ನ ಶೈಲಿಯಲ್ಲಿ ಇದೆ. ಅದು ಯಾಕೆಂದರೆ ಇಲ್ಲಿ ಭಾಳ ಮುಖ್ಯವಾಗಿ ಇಲ್ಲಿ ನಮ್ಮ ಆಸುಪಾಸಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಂಥ ಅಧ್ಯಾಪಕರು, ಪ್ರಾಂಶುಪಾಲರಾಗಿರ್ಬೋದು, ನಿವೃತ್ತ ಅಧ್ಯಾಪಕರಾಗಿರೋ ಅವರನ್ನು ಗುರುತಿಸುವಂಥ ಕೆಲಸ, ಅದೇ ರೀತಿಯಲ್ಲಿ ಈ ಸಂಸ್ಥೆಗಳ ಎಲ್ಲ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಅವರನ್ನು ಗುರುತಿಸುವಂಥ ಕೆಲಸ, ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಟಾಪರ್ಸ್ ಆಗಿ ಬಂದಂಥ ವಿದ್ಯಾರ್ಥಿಗಳನ್ನು ಗುರುತಿಸುವಂಥ ಕೆಲಸ, ಈ ಸಂಸ್ಥೆಯಲ್ಲಿ ನಿವೃತ್ತರಾಗಿ ಉತ್ತಮ ಸೇವೆ ಮಾಡಿ ಹೋದಂಥ 20ಕ್ಕೂ ಹೆಚ್ಚು ವರ್ಷ ಸೇವೆ ಸಲ್ಲಿಸಿದಂಥ ಅವರನ್ನು ಗುರುತಿಸುವಂಥ ಕೆಲಸ, ಅದೇ ರೀತಿಯಲ್ಲಿ ಈ ಸಂಸ್ಥೆಯಲ್ಲಿ 15 ವರ್ಷಕ್ಕಿಂತ ಮೇಲ್ಪಟ್ಟು ಅಧ್ಯಾಪಕರಾಗಿ ಉತ್ತಮ ಸೇವೆಯನ್ನು ಸಲ್ಲಿಸುವಂಥ ಶಿಕ್ಷಕರು, ಅದೇ ರೀತಿಯಲ್ಲಿ ಕ್ರೀಡೆಯಲ್ಲಿ ವಿಶೇಷವಾದಂಥ ಪ್ರೋತ್ಸಾಹ ಕೊಟ್ಟಂಥ ಕ್ರೀಡಾ PT ಮಾಸ್ಟರ್ಗಳು, ಇವರೆಲ್ಲರೂ, ಅದೇ ರೀತಿಯಲ್ಲಿ ಈ ಸಂಸ್ಥೆಯಿಂದ ಬಿಟ್ಟು ಹೋದಂಥ ಡಾಕ್ಟರ್ಗಳಿದ್ದಾರೆ, ಇಂಜಿನಿಯರ್ ಇದ್ದಾರೆ, ವಕೀಲರಿದ್ದಾರೆ, ಎಲ್ಲರನ್ನು ಸೇರಿಸಿ ಇಲ್ಲಿ ಒಂದು ಅದ್ಭುತವಾದಂಥ ಚಿಕ್ಕದಾದರೂ ಬಹಳ ಚೊಕ್ಕದಾದಂಥ ಉರು ಸಮಾರಂಭದಲ್ಲಿ ಇಲೈಟ್ 2025 ಎಂಬಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಆದ್ದರಿಂದ ಇದಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಬೇಕಂತ ಹೇಳಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ನಮ್ಮ ಸ್ಪೀಕರ್ ಸಾಹೇಬರು ಬರಬೇಕಿತ್ತು. ಅವರ ಕನಸು ಆಗಿತ್ತಿತ್ತು. ಖಂಡಿತವಾಗಿ ಸ್ಪೀಕರ್ ಸಾಹೇಬರು, ಅದೇ ರೀತಿ ಲಂಕ್ಷೇಟ್ ಸಚಿವರು ಇವರೆಲ್ಲ ಬರುವಂಥದ್ದು. ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಅವರು ಒತ್ತಡದಲ್ಲಿದ್ದರು, ಮತ್ತು ಪುನಃ 16ಕ್ಕೆ ಒಂದು ಕಾರ್ಯಕ್ರಮದಲ್ಲಿ ಅವರೆಲ್ಲ ಬರಲಿಕ್ಕಿದ್ದಾರೆ. ಈ ಕಾರ್ಯಕ್ರಮವನ್ನು ನಮ್ಮ ನಿರ್ದೇಶಕರಿದ್ದಾರೆ, ಇಡೀ ಕರ್ನಾಟಕ ರಾಜ್ಯದಿಂದ ನಿರ್ದೇಶಕರಲ್ಲೇ ಒಂದು ಮಂತ್ರಿಗೆ ಸಮಾನ, ಅವರ ಜೊತೆಯಲ್ಲಿ ಈ ಕಾರ್ಯಕ್ರಮ ನಾವು ಇವತ್ತು ಹಮ್ಮಿಕೊಂಡಿದ್ದೇನೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಮತ್ತು ಹಾಗೂ ಹೆಮ್ಮೆ ಪಡ್ತಾ ಇದ್ದೆ. ಸೊ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂಥವರು ನಮ್ಮೆಲ್ಲ ನೇತಾರರು, ಉಳ್ಳಾಳ ಕೇಂದ್ರ ಜುಮ್ಮಾ ಮಸೀದಿಯ ಅಧ್ಯಕ್ಷರು, ದರ್ಗಾ ಉರುಸು ಸಮಿತಿಯ ಅಧ್ಯಕ್ಷರು, 2 ಸೈಯದ್ ಮದನಿ ಅರೇಬಿಕ್ ಟ್ರಸ್ಟ್ ಮತ್ತು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್, ಈ 2 ಟ್ರಸ್ಟ್ಗಳ ಅಧ್ಯಕ್ಷರಾದಂಥ BG ಹನೀಫ್ ಹಾಜಿ ಅವರು ಬಹಳ ನಮಗೆಲ್ಲರಿಗೂ ಕೂಡ ಒಂದು ಆದರ್ಶಪ್ರಾಯವಾದ ನಾಯಕರಾಗಿದ್ದಾರೆ. ಒಂದು ಛಲವಾದಿಯವರು, ಛಲವಾದಿ ಅಂದರೆ ಹಠವಾದಿಯವರು. ಏನು, ಶಾಲಾ ಅಭಿವೃದ್ಧಿ, ಸಂಸ್ಥೆಯ ಅಭಿವೃದ್ಧಿಯ ಬಗ್ಗೆ ಯಾವುದೇ ರೀತಿಯಲ್ಲಿ ರಾಜಿ ಒಪ್ಪಂದ ಅವರಲ್ಲಿಲ್ಲ. ಬೇರೆ ಏನಾದರೂ ಸರಿ, ವೈಯಕ್ತಿಕವಾದ ವಿಚಾರ ಬಿಡಿ, ಅಭಿವೃದ್ಧಿಯ ವಿಷಯಕ್ಕೆ ಯಾರಾದರೂ ಏನು ಬಂದರೂ ಅದರ ಬಗ್ಗೆ ಯಾವ ಪ್ರಶ್ನೆ ಇಲ್ಲ, ಯಾವುದಕ್ಕೂ ಸಿದ್ಧರಾಗಿರುವಂಥ ಮನುಷ್ಯ ಅವರು. ಆದ್ದರಿಂದ ಶಾಲೆಯ ಈ ಶಿಕ್ಷಣ ಸಂಸ್ಥೆಗಳ ಅಭಿವೃದ್ಧಿಯ ಬಗ್ಗೆ ಭಾಳಷ್ಟು ಶ್ರಮ ವಹಿಸುವರು. ಇಂಥ ಶೆಡ್ಯೂಲ್ ಇವತ್ತು ಉರು ಸಮಾರಂಭದ ನಡೀತಾ ಇದ್ದರೂ ಕೂಡ ಮೊನ್ನೆ ರಿಸಲ್ಟ್ ಬಂತು ಸರ್. ರಿಸಲ್ಟ್ ಬಂದಾಗ ಪ್ರತಿ ಶಾಲೆಗೆ ಹೋಗಿ ಖುದ್ದು ಅವರಿಗೆ ಅವರನ್ನು ಅಭಿನಂದಿಸಿದ್ದಾರೆ. ಸಮಯ ಇಲ್ಲದಂತ ಅವರು ನೋಡಿ, ಅವರ ಒಂದು ಪ್ರಾಮಾಣಿಕತೆ ಮತ್ತು ಕಳಕಳಿ ನೋಡಿ. ಆದ್ದರಿಂದ ಈ ರೀತಿಯಲ್ಲಿ ಒಂದು ಕೆಲಸ ಮಾಡುವಂಥ 24/7 ಯಾವತ್ತೂ ಕೂಡ ಅಲ್ಲಿ ಇದ್ದಾರೆ, ಎಲ್ಲರಿಗೂ ಅವೈಲೇಬಲ್ ಆಗಿದ್ದಾರೆ. ಯಾರು ಬಂದರೂ ಹತ್ರ ಮಾತಾಡ್ಬೋದು, ಹೇಗೆ ಬೇಕಾದರೂ ಮಾತಾಡ್ಬೋದು. ಇಂಥವರು ಉತ್ತಮ ರೀತಿಯಲ್ಲಿ ನಮ್ಮ ಇದರ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ. ಅವರ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಇಚ್ಛೆ ಪಡುವುದಿಲ್ಲ, ಇಷ್ಟೇ ಹೇಳ್ತೇನೆ. ನಿಜವಾಗಿ ಕೂಡ 5 ವರ್ಷಕ್ಕೆ ನಡೆಯುವ ಉರುಸು ಇವತ್ತು 2 ವರ್ಷದಲ್ಲಿ ಆಗ್ತಾ ಇದೆ. ಕಾರಣ ಕೇಳ್ಬೋದು, ಯಾಕೆಂದರೆ 5 ವರ್ಷಕ್ಕೆ ಆಗುವಂಥದ್ದು. ಕಳೆದ ಸಲ ಕೊರೋನಾ ಬಂದಾಗ 2 ವರ್ಷ ಹಿಂದೆ ಹೋಯಿತು, 3 ವರ್ಷ ಹಿಂದೆ ಹೋಯಿತು. ಈಗ ಮತ್ತೆ ಪುನಃ ಈ 3 ವರ್ಷದ ಒಳಗಾಗಿ ಅವರು ಇನ್ನು ಮುಂದಕ್ಕೆ ತಪ್ಪಾಗಬಾರ್ದು.
15, 20, 25, 30, 35 ಹೀಗೆ 5 ವರ್ಷಕ್ಕೆ ಪಂಚವಾರ್ಷಿಕ ಉರುಸ್. ಅದು ತಪ್ಪಾಗಬಾರ್ದು. ಅದು ಒಂದು ರೈಟ್ ವೇಗೆ ಬರಬೇಕು ಅಂತೇಳಿ ನೆನೆಯಲ್ಲಿ ಆ ಕೆಲಸವನ್ನು ಮಾಡಿ ಇವತ್ತು ಇಷ್ಟು ಬೃಹದ್ದಾಗಂಥ ಮೊತ್ತದ ಆರ್ಥಿಕ ಬಜೆಟ್ ಇಟ್ಕೊಂಡು ಸರ್ಕಾರದಿಂದ ಸುಮಾರು 3 ಕೋಟಿಯನ್ನು ತರುವುದಂದರೆ ಅದು ಚಿಲ್ಲರೆ ಕೆಲಸ ಅಲ್ಲ, ಸುಲಭದ ಕೆಲಸ ಅಲ್ಲ. ಅದರ ನಡೆಯಲೇ ದೊಡ್ಡ ಒಂದು ಅರಬಿಕ್ ಕಾಲೇಜನ್ನು ಸುಸಜ್ಜಿತವಾದ ಕಟ್ಟಡ ಮಾಡಿದ್ದಾರೆ. 6 ತಿಂಗಳಲ್ಲಿ ಕಟ್ಟಡ ಪೂರ್ತಿಯಾಗಿದೆ. ಇದೆಲ್ಲ ಅವರ ಸಾಧನೆ ಹಿಡಿದಂತೆ ಕನ್ನಡಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆದ್ದರಿಂದ ಈ ರೀತಿಯ ಒಬ್ಬ ನಾಯಕರು ಇವತ್ತು ನಮ್ಮ ಚುಕ್ಕಾಣಿ ಹಿಡಿದಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ಸನ್ಮಾನ್ಯ BG ಹನೀಫಾಜ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಳ ಮುಖ್ಯವಾಗಿರುವಂಥವರು ನಿರ್ದೇಶಕರು, ಪ್ರಾಥಮಿಕ ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ, ಬೆಂಗಳೂರು, ಸನ್ಮಾನ್ಯ ಸಿಪ್ರೀನ್ ಮೊಂತೇರ್ರವರು. ನಮ್ಮ ಭಾಗ್ಯ ಅಂತ ಹೇಳಬೇಕು. ಈ ಅಧಿಕಾರಿಗಳೆಲ್ಲ ಅಷ್ಟು ಸುಲಭದಲ್ಲಿ ಮಂತ್ರಿಗಳು ಸಿಕ್ಕಿದವರು ಸಿಗಲಿಕ್ಕಿಲ್ಲ. ಯಾಕೆಂದರೆ ಅಷ್ಟು ಟೆನ್ಷನ್ ಇರುವಂಥವರು. ಬಹಳ ಪ್ರಾಮಾಣಿಕ ಒಬ್ಬ ಅಧಿಕಾರಿ ಸಿಪ್ರೀನ್ ಮೊಂತೇರ್ರವರು. ಈಗಲೂ ಕೂಡ ಸೇವೆಗೆ ಸೇರಿದ 18 ವರ್ಷ ತರುಣರಾಗಿ ಕಾಣ್ತಾ ಇದ್ದಾರೆ ಅವರು. ನನಗೆ ಬಹಳ ಖುಷಿ ಮತ್ತು ಹೆಮ್ಮೆ ಇದೆ ಅವರನ್ನು ಸ್ವಾಗತಿಸಲಿಕ್ಕೆ ಈ ವೇದಿಕೆ ಸಿಕ್ಕಿದ್ದು. ಯಾಕೆಂದರೆ ನಾನೊಬ್ಬ ಸ್ಕೌಟ್ ಮಾಸ್ಟರ್ ಆಗಿದ್ದಾಗ, ತರಬೇತಿದಾರನಾಗಿದ್ದ ಸಂದರ್ಭದಲ್ಲಿ ಆ ಮೂಡಬೆದರೆಯಲ್ಲಿ ನಾನು ಸ್ಕೌಟ್ ತರಬೇತಿ ಮಾಸ್ಟರ್ಗಳಿಗೆ ಕೊಡಲಿಕ್ಕೆ ಹೋಗಿದ್ದೆ. ಅಲ್ಲಿ ಅವರುಗಳು ಆಗ BO ಆಗಿದ್ದರು. ಸರ್ ನಿಮಗೆ ಏನು ಬೇಕೆಲ್ಲ ಹೇಳಿ ನಾನೆಲ್ಲ ಮಾಡ್ತೇನೆ, ಇಲ್ಲಿ ಉತ್ತಮವಾದಂಥ ಸ್ಕೌಟ್ ಬೆಳವಣಿಗೆ ಆಗಬೇಕು ಅಂತ ಹೇಳಿ ನನಗೆ ಭರವಸೆ ಕೊಟ್ಟವರು. ಅವರ ಆ ಭರವಸೆಯ ಮೂಲಕ ನಾನು ಅವತ್ತು ತರಬೇತಿ ಕೊಟ್ಟಿದ್ದೆ ಅಲ್ಲಿ ಮೂಡಬಿದಿರೆ ಶಾಲೆಗಳಿಗೆ ಅಧ್ಯಾಪಕರಿಗೆ ಸ್ಕೌಟ್ ಟ್ರೈನಿಂಗ್. ಮಾಶಾಲ್ಲ, ಇವತ್ತು ನನಗೆ ಅವರನ್ನು ಸ್ತುತಿಸಬೇಕು ಎಷ್ಟೊಂದು ಸಾಧ್ಯ ಇಲ್ಲ. ಇವತ್ತು ನಮ್ಮ ದಕ್ಷಿಣದ ಡಿಸ್ಟ್ರಿಕ್ಟ್ ಕಮಿಷನ್ ಮಿಸ್ಟರ್ ಮೋಹನ್, ಯಾರು ಉಡುಪಿಯ ಆಳುವ ಸಂಸ್ಥೆಯವರು, ಇವತ್ತು ಅಷ್ಟಕ್ಕೆ ಬೆಳವಾಗಿ ಕಳೆದ ಸಲ ಜಾಂಬೂರಿಯನ್ನು ಮಾಡಿದವರು. ಇವತ್ತು ಅತ್ಯಂತ ಹೆಚ್ಚು ಸ್ಕೌಟ್ಗಳು ಅಲ್ಲಿದೆ ಸರ್. ಎಷ್ಟು ಬೆಳಗಿದೆ ಅಂದರೆ ಇವತ್ತು ನಮ್ಮ ಕರ್ನಾಟಕ ಸ್ಟೇಟ್ನ ಎಲ್ಲ ಅಧಿಕಾರಿಗಳು ಬರುವುದೇ ಮೂಡಬಿದಿರೆ. ಇದು ಅವರ ಮಹಾತ್ಮೆ. ಸರಳ ಪ್ರಾಮಾಣಿಕ ಅಧಿಕಾರಿಗಳು ಸಲಹೆ ಕೊಟ್ಟರೆ, ಪ್ರೋತ್ಸಾಹಿಸಿದರೆ ಯಾವ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ಬೋದು. ಇವತ್ತು ಮೋಹನ್ ಹಾಳುವರವರು ಯಾವುದೇ ರೀತಿಯಲ್ಲಿ ಅವರಿಗೆ ಬಿಡುವಿಲ್ಲದಲ್ಲಿದ್ದರೂ ಕೂಡ ನಮ್ಮ ಈ ಸ್ಕೌಟ್ ಮೂವ್ಮೆಂಟಿಗೆ ಬರುವಂತಾಗಿದ್ದರೆ ಅದು ಅವರ ಪ್ರೇರಣೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದರೆ ಅವರು ಬರೀ ಅಧಿಕಾರಿ ಮಾತ್ರ ಅಲ್ಲ, ಎಲ್ಲರನ್ನು ಗೌರವಯುತವಾಗಿ ಕಾಣುವಂಥವರು. ಕಂಡ ರೀತಿಯಲ್ಲಿ ಅವರು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಉನ್ನತ ಹುದ್ದೆಯನ್ನು ಅಲಂಕರಿಸಿ ಜೇಡಿಯಾಗಿ ಇವತ್ತು ನಿರ್ದೇಶಕರಾಗಿದ್ದಾರೆ. ಅದೇ ರೀತಿಯಲ್ಲಿ ಸೇವಾ ಸಂದರ್ಭದಲ್ಲಿ ಇಷ್ಟೆಲ್ಲ ಮಾಡಬೇಕಾದ್ರೆ ಸೇವಾ ಸಂದರ್ಭದಲ್ಲಿ ಅವರನ್ನು ಶಿಕ್ಷಣ ಪಡೆದಿದ್ದಾರೆ. MA ಮಾಡಿದವರು ಇಲ್ಲಿ MA ಮಾಡಿದಾಗ ಅಧಿಕಾರಿ ಆಗಿದ್ದವರು, ಹಿಸ್ಟ್ರಿಯಲ್ಲಿ MA ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಸೈಕಾಲಜಿಯಲ್ಲಿ MA ಮಾಡಿದ್ದಾರೆ. ಸೈಕಾಲಜಿಯಲ್ಲಿ MA ಮಾಡೋದು ಸುಲಭ ಅಲ್ಲ. 4ನೇ ರ್ಯಾಂಕ್ ಬಂದಿದ್ದಾರೆ ಅವರು, ಅರ್ಥ ಮಾಡಿಕೊಳ್ಳಿ. 4ನೇ ರ್ಯಾಂಕಲ್ಲಿ ಗಳಿಸಿಕೊಂಡು ಸೈಕಾಲಜಿಯಲ್ಲಿ ಮುಂದೆ ಬಂದ ಒಬ್ಬ ಅಧಿಕಾರಿ ಇವತ್ತು ನಮಗೆ ನಿರ್ದೇಶಕರಾಗಿ ಆಯ್ಕೆ ಆದರೂ ನಮಗೆ ಸಂತೋಷ ಮತ್ತು ಹೆಮ್ಮೆ ಸಂಗತಿ. ಆದ್ದರಿಂದ ಇವತ್ತು ನಮ್ಮ ಸ್ಪೀಕರ್ ಸರ್ ಇಲ್ಲದಿದ್ದರೂ ಕೂಡ ನಿರ್ದೇಶಕರಾಗಿ ಸರಿ ಡಾಕ್ಟರ್ PhD ಕೂಡ ನೋಡಿ, ಒಂದು ಸೇವಾವಧಿಯಲ್ಲಿ ಅದು ಸುಲಭ. ಒಬ್ಬ ಹೆಡ್ ಮಾಸ್ಟರ್ ಅದನ್ನು ಏನು ಮಾಡಲಿಕ್ಕೆ ಆಗುವುದಿಲ್ಲ. ಅಷ್ಟು ಒತ್ತಡ ಅಯ್ಯೋ ಅದು ಕೇಳಬೇಡಿ. ಪೇಪರ್ಲಿ ಕಾಣೋದು ಅಧಿಕಾರಿಗಳು ಸೂಸೈಡ್ ಮಾಡ್ತಾಯಿದ್ದಾರೆ, ದೊಡ್ಡ ಅಧಿಕಾರಿಗಳು. ಅಷ್ಟು ಒತ್ತಡದ ಮಧ್ಯೆಯಲ್ಲಿ ಒಂದು PhD ಮಾಡಿದ್ದಾರೆ, ಸೈಕಾಲಜಿಯಲ್ಲಿ MA ಮಾಡಿದ್ದಾರೆ, ಇನ್ನು ಹಿಸ್ಟ್ರಿಯಲ್ಲಿ ಕೂಡ MA ಮಾಡಿದ್ದಾರೆ. ಇಷ್ಟು ಮಾಡಿಕೊಂಡು ಮುಂದೆ ಹೋಗಬೇಕಿದ್ದರೆ ಯಾವ ರೀತಿ ಅವರ ಸಿದ್ಧತೆ ಇರ್ಬೋದು, ತರಬೇತಿ ಇರ್ಬೋದು ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ರೈಟ್ ಪರ್ಸನ್ ಆ ಜಾಗದಲ್ಲಿದ್ದಾರೆ. ನಿರ್ದೇಶಕರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ನಿಮಗೆ ನಮ್ಮ ಚಾರ್ಟರ್ಡ್ ಟ್ರಸ್ಟ್ ಮತ್ತು ಉಳ್ಳಾಳ ಜನತೆಯ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಬೇರೆ ಬಂದು ಅದೇ ರೀತಿಯಲ್ಲಿ ಇವತ್ತು ನಮ್ಮ ಜೊತೆಯಲ್ಲಿ ಜಿಲ್ಲಾ ಉಪನಿರ್ದೇಶಕರು ಸಾಕ್ಷರತಾ ಇಲಾಖೆ ಸನ್ಮಾನ್ಯ ಗೋವಿಂದ ಮಡಿವಾಳರವರು ಕೂಡ ಅಧಿಕಾರವನ್ನು ಸ್ವೀಕರಿಸಿದ ಕೂಡಲೇ ಅವರಿಗೆ ಶುಭ ಸುದ್ದಿ ಅಂತ ಹೇಳಿದರೆ ಅವರಿಗೂ ಸನ್ಮಾನ ಮಾಡಬೇಕು. ಯಾಕೆಂದರೆ SLCಯ ಫಲಿತಾಂಶದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿ ಬಂದಿದೆ. ಅಭಿನಂದನೆ ಸರ್ ತಮಗೆ. ತಾವು ಬಂದ ಕೂಡಲೇ ಕೈಗೆತ್ತಿದ ಕೆಲಸ ಅದು ಫಲಶ್ರುತಿಯಾಗಿದೆ. ಬಂದ ಕೂಡಲೇ ನೋಡೋದು ಬೇರೇನಲ್ಲ. ಈಗ SLC ರಿಸಲ್ಟ್ಗೇನು ಕೇಳ್ತಾ ಇದ್ದಾರೆ, DC ಅವರೆಲ್ಲ ಕೇಳ್ತಾ ಇದ್ದಾರೆ, ಸೆಕ್ರೆಟರಿ ಸಾಹೇಬರು ಏನಾದರೂ ಉತ್ತರ ಕೊಡಬೇಕಲ್ಲ ಅಂತೇಳಿ ಕಾರ್ಯತತ್ಪರತೆ ಆಗಿದ್ದಾರೆ ಅವರು. ಭಾಳ ಸಂತೋಷ ಅನಿಸ್ತದೆ. ಇವತ್ತು 7 ಮಂದಿ ಇವತ್ತು ನಮ್ಮ ಜಿಲ್ಲೆಯಿಂದ 625ರಲ್ಲಿ 624 ಅಂಕಗಳನ್ನು, ದಿ ಗ್ರೇಟ್ ಅಚೀವ್ಮೆಂಟ್ ಆಫ್ ದ ಸ್ಟೂಡೆಂಟ್ಸ್ ತಗೊಂಡಿದ್ದಾರೆ, ಸಾಧಿಸಿದ್ದಾರೆ. ಅದೆಲ್ಲ ನಿಮ್ಮ ಸಾಧನೆ ಸರ್. ನನಗೆ ಅವರ ತುಂಬ ಪರಿಚಯ. ಯಾಕೆಂದರೆ ನನ್ನ ಶಾಲೆಯ ವಿಂಶತಿ ಕಾರ್ಯಕ್ರಮ ಇರುವಾಗ ಮಂಗಳೂರು ದಕ್ಷಿಣದ BO ರಾಗಿದ್ದುಕೊಂಡು ಸೇವೆಯಲ್ಲಿ ಸಲ್ಲಿಸಿದರು.
ಇವ ಉತ್ಸಾಹಿ ಆಗಿದ್ದರು. ಆಗ ಡಯಟಿಂದ ಬಂದಷ್ಟೇ ನನಗೆ ಹೇಳ್ತಾಯಿದ್ರು, ನಾನು ಹಿಂದಿ ದೋಹೆ ಎಲ್ಲ ಮಾಡ್ತೀನಿ ಸರ್, ಈಗ ಮಾಡ್ತೀರಾ ಗೊತ್ತಿಲ್ಲ, ಹಿಂದಿ ದೋಹೆ ಎಲ್ಲ ಆಗ ಬರೀತಾ ಇದ್ರು ಅವರು, ಒಳ್ಳೆಯ ಸಾಹಿತ್ಯ ಅವರು, ನನಗೆ ಹೇಳಿದ ನೆನಪುಂಟು. ಬಹಳ ಬಹಳ ಒಂದು ವಿಶೇಷ ಅಂತೇಳಿ ಬಹಳ ಉತ್ತಮವಾದಂಥ ಪ್ರಾಮಾಣಿಕವಾದಂಥ ಒಬ್ಬ ಅಧಿಕಾರಿ ಇವತ್ತು ನಮ್ಮ ಡಿ ಪಿ ಆಗಿದ್ದಾರೆ. ಮುಂದೆ ಅವರು ಕೂಡ ನಮ್ಮ ಸಿಪ್ರಿನ್ ಮುದರ್ ಸಾಹೇಬರ ಹಾಗೆ JD ಮತ್ತು ನಿರ್ದೇಶಕರಾಗುವಂಥ ಅವಕಾಶ ಇದೆ. ಖಂಡಿತ ಅವರಿಗೆ ಅವಕಾಶ ಸಿಗಲಿ ಅಂತ ಹೇಳುತ್ತಾ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಮ್ಮ ಜೊತೆಯಲ್ಲಿ ACP ಧನ್ಯಾ ಮೇಡಮ್ರವರು ಇದ್ದಾರೆ. ನಿಜವಾಗಿ ಈ ಪೊಲೀಸ್ ಇಲಾಖೆ ಅಂತ ಹೇಳಿದರೆ ಎಲ್ಲರಿಗಿಂತಲೂ ಸೆನ್ಸಿಟಿವ್. ಅವರಿಗೆ ಸಭೆ ಸಮಾರಂಭದಲ್ಲಿ ಪಾಲ್ಗೊಳ್ಳುವುದಾಗಲಿ ಮತ್ತೊಂದಾಗಲಿ ಅವರ ವೈಯಕ್ತಿಕ ಜೀವನದಲ್ಲಿ ಕುಟುಂಬ ಜೀವನದಲ್ಲಿ ಒಟ್ಟಿಗೆ ಪಾಲ್ಗೊಳ್ಳುವುದು ಬಹಳ ಅಪರೂಪ ಅವರು. ಆದರೂ ಕೂಡ ನಮ್ಮ ಮೇಲೆ ಪ್ರೀತಿ ವಿಶ್ವಾಸದಿಂದ ಇಲೈಟ್ ಮೀ 25 ಇದು ಈ ಸಮಾರಂಭದಲ್ಲಿ ACP ಸಾಹೇಬರಾದಂಥ ಶ್ರೀಮತಿ ಧನ್ಯಾ ಮೇಡಮ್ ಅವರು ಬಂದಿದ್ದಾರೆ. ಈಗಲೇ ನಾನು ನಿರ್ಗಮಿಸಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ. ಮೇಡಮ್, ನೀವು ನಿರ್ಗಮಿಸಿದ್ರೂ ಕೂಡ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಿದ್ದೀರಿ. ತಮಗೆ ತಮ್ಮ ಸಹಕಾರಕ್ಕೆ ನಾನು ನಮ್ಮ ಸೈಯದ್ ಮದನಿ ಟ್ಯಾಲೆಂಟ್ ಟ್ರಸ್ಟ್ ನಮ್ಮ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಪರವಾಗಿ ನಿಮಗೆ ವಂದನೆಯನ್ನು ಸಲ್ಲಿಸಿ ನಿಮಗೆ ಆರ್ಥಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮೇಡಮ್. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಕೇಂದ್ರ ಜುಮ್ಮಾ ಮಸೀದಿಯ ಉಪಾಧ್ಯಕ್ಷರು, ಯುವ ಉತ್ಸಾಹಿಯಾದಂಥ ಯುವಕ ಅಶ್ರಫ್ ರೈಟ್ ವೇ ಅಶ್ರಫ್ ಎಂಬಂಥ ಅವರು ಅಧ್ಯಕ್ಷರಾಗಿ ಅನಿಫಾಜಿದ್ರು ಕೂಡ ಧನ್ಯವಾದ ಮೇಡಮ್ ನಿರ್ವಹಿಸಿದ್ದಾರೆ. ಬರ್ತೇನೆ ಎಂಬ ಭರವಸೆಯೊಂದಿಗೆ ಖಂಡಿತವಾಗಿಯೂ ನೀವು ಉಪಸ್ಥಿತರಿದ್ದರೆಂದು ಭಾವಿಸಿಕೊಂಡು ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಧನ್ಯವಾದಗಳು ಮೇಡಮ್. ಅಶ್ರಫ್ ರೈಟ್ ವೇ ಅವರು ನಿಜವಾಗಿ ಕೂಡ ಅಧ್ಯಕ್ಷರಿಗೆ ಪೂರ್ಣವಾದ ಬೆಂಬಲ ಕೊಡುವಂಥವರು ಅಶ್ರಫ್ರವರು. ಇವ ಉತ್ಸಾಹಿಯಾದಂಥ ತರುಣ, ಮಾತು ಕಡಿಮೆ ದುಡಿಮೆ ಜಾಸ್ತಿ, ಮಾತಾಡೋದು ಗೊತ್ತಾಗೋದಿಲ್ಲ. ಸಿಟ್ ಲೈಕ್ ಎ ರಾಕ್ ಆ್ಯಂಡ್ ವಾಕ್ ಲೈಕ್ ಎ ಕ್ಲಾಕ್. ಸುಮ್ಮನೆ ಕೂತಿರ್ತಾರೆ, ಮನಸ್ಸೊಳಗೆ ಏನೋ ಮಾಡ್ತಾ ಇರ್ತಾರೆ. ನನಗೆ ಅಭಿಮಾನ ಅಶ್ರಫ್ ಹತ್ರ. ಯಾಕೆ ಅಂತ ಕೇಳ್ಬೋದು ನೀವು. ನನ್ನ ಹಳೆ ವಿದ್ಯಾರ್ಥಿ ಆದಕ್ಕವರು ನನಗೆ ಹೆಮ್ಮೆ ಇದೆ, ಒಂದು ಅಭಿಮಾನ ಇದೆ. ಆದ್ದರಿಂದ ಈ ರೀತಿಯಲ್ಲಿ ನಾನೊಂದು ಶಾಲೆಯಲ್ಲಿ ಮಾಡಿದ 4 ಜನ ಡಾಕ್ಟ್ರನ್ನು ಮಾಡುವವರನ್ನು ಇದ್ದಾರೆ. ಇವತ್ತು ನನ್ನ ಶಾಲೆ ಕಲಿತ ಒಬ್ಬ ಹುಡುಗ ಮಿಲಿಟರಿಯಲ್ಲಿದ್ದಾನೆ, ಜಮ್ಶೆದ್ಪುರದಲ್ಲಿ ಮಧ್ಯಪ್ರದೇಶದಲ್ಲಿ ಮಿಲಿಟರಿಯಲ್ಲಿ. ನನಗೆ ಸಂತೋಷ, ಹೆಮ್ಮೆ ಇದೆ. ಡಾಕ್ಟ್ರಲ್ಲಾಗಿದ್ದಾರೆ. ನಮ್ಮ ಸೈನಿಕರಾಗಿ ಯಾರಾದರೂ ಬೇಕಿದ್ದು ನನಗೆ ಆಸೆ ಇತ್ತು. ಭಾರತ್ ಸ್ಕೌಟ್ಸ್ ಗೈಡ್ಸಲ್ಲಿ ರಾಷ್ಟ್ರಪತಿ ಅವಾರ್ಡ್ ಪಡೆದವನು ಇವತ್ತು ಜಮ್ಶೆದ್ಪುರದಲ್ಲಿ ಇದ್ದಾನೆ, ಅವನು ಕೆಲಸ ಮಾಡ್ತಾ ಇದ್ದಾನೆ. ಇವತ್ತು ಸಂತೋಷ ಮತ್ತು ಹೆಮ್ಮೆ ಇದೆ. ಈ ಸಮಯದಲ್ಲಿ ನನಗೆ ಸಿಂಧೂರು ಕಾರ್ಯಾಚರಣೆ ಸಂದರ್ಭದಲ್ಲಿ ನನಗೆ ಒಂದು ಸಂತೋಷ ಮತ್ತು ಹೆಮ್ಮೆ ಇದೆ. ಅಂಥ ರೈಟ್ ವೇ ನನ್ನ ಆತ್ಮೀಯ ಹಳೆ ವಿದ್ಯಾರ್ಥಿ ಮಿತ್ರರಾಗಿದ್ದಾರೆ. ನನಗೆ ಅಭಿಮಾನ ಇದೆ. ಆದ್ದರಿಂದ ಆ MBBS ಮತ್ತೊಂದು ಮಾಡೋದ್ರ ಬದಲು ಇಂಥ ಸೇವೆ ಸಂಸ್ಥೆಯಲ್ಲಿ ತೊಡಗಿಕೊಂಡವರು ಇದ್ದರೆ ಇಂಥ ಅನೇಕ ಶಾಲೆಗಳಿಂದ ಮೂಲಕ ಅನೇಕ MBBS ಅವರು ಕಳಿಸ್ಬೋದಲ್ಲ ಅವರು ಅಂತ ಚಾಕಚಿ. ಅವ್ರು ಹೇಳೋದು, ಸರ್ ನಾನು ಹೆಚ್ಚು ಎಲ್ಲ ಓದಲಿಲ್ಲಲ್ಲ ಅಂತ. ಅಯ್ಯೋ, ಓದು ಮುಖ್ಯವೇ ಅಲ್ಲ, ಎಷ್ಟು ಓದಿದ್ದೇನೆ ಎಂಬುದು ಮುಖ್ಯ ಅಲ್ಲ, ಆ ಓದು ನಿನಗೆ ಎಷ್ಟು ಸಂಸ್ಕಾರವನ್ನು ಕಲಿಸಿದೆ ಎಂಬುದು ಮುಖ್ಯ. ಅಲ್ಲಿ ಇದ್ದಾರೆ ಅವರು, ಆ ಲೆವೆಲಲ್ಲಿದ್ದಾರೆ ಅವರು. ಆದ್ದರಿಂದ ಉತ್ತಮ ರೀತಿಯ ಹಿರಿಯರಾದಂಥವರು ಹೆಚ್ಚಿನ ಜವಾಬ್ದಾರಿಯನ್ನು ಅಧ್ಯಕ್ಷದಲ್ಲಿ ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಮತ್ತು ನಮ್ಮ ಈ ಸಂಸ್ಥೆಯನ್ನು ಬೆಳಗಿಸುವವರು, ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಮುಖ್ಯ ಅತಿಥಿಯಾದಂಥ ಸನ್ಮಾನ್ಯ ಜ್ಞಾನೇಶ್ರವರು, ಅಕ್ಷರದಾಸೋಹದ ನಿರ್ದೇಶಕರಾಗಿರುವಂಥವರು, ನಮ್ಮ ಮಂಗಳೂರು ದಕ್ಷಿಣದಲ್ಲಿ BO ಆಗಿದ್ದುಕೊಂಡು ಯಶಸ್ವಿಯಾಗಿ ಅವಧಿ ಮುಗಿದ ಬಳಿಕ ಅವಧಿ ಮುಗಿದ ನಂತರವೂ ಇದ್ದರೂ ಇಲ್ಲ ಅವರು. ನಂತರ ಪುನಃ ಬಂಟ್ವಾಳಕ್ಕೆ ಹೋಗಿ ಅಲ್ಲಿಯೂ ಅವರು 4 ವರ್ಷಗಳ ಕಾಲ ದೊಡ್ಡ ಕ್ಷೇತ್ರದಲ್ಲಿದ್ದುಕೊಂಡು ಒಂದು ಎಲ್ಲರ ಪ್ರೀತಿ. ಅವ್ರಿಗೆ ಒಂದೇ ವಿಚಾರ ಗೊತ್ತಿರೋದು, ಅವರು ಮುಖ್ಯೋಪಾಧ್ಯಾಯರೇ ಮತ್ತೊಬ್ಬರು ಯಾರಾಗಲಿ, ಕಂದ ಹೇಗಿದ್ದೀಯಾ, ಇವರ ನಾಡು ಭಾಷೆ. ಈ ಕಂದ ಅಂತ ಹೇಳುವಾಗಲೇ ಭಾಳ ಸಂತೋಷ. ಏನಿದ್ದರೂ ಕೂಡ ಮರ್ತೋಯ್ತು. ಕಂದ ಚೆನ್ನಾಗಿದೆಯಾ, ಹಿರಿಯರು ಕಿರಿಯರು ಆ ಪ್ರಶ್ನೆ ಇಲ್ಲ. ಆ ಒಂದು ಒಳ್ಳೆಯ ಮಾತಿನಿಂದ ಪ್ರಾರಂಭಿಸುವವರು ಜ್ಞಾನೇಶ್ ಅವರು. ಜ್ಞಾನೇಶ್ ಅಂದರೆ ಜ್ಞಾನವಂತರೇ. ತರಗತಿಗೆ ಹೋದರೆ ಅವರು ಪಾಠ ಮಾಡಿ ಬಿಡ್ತಾರೆ ಅವರು. ಆದ್ದರಿಂದ ಇಂಥವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮ ಕರೆದು ಕೂಡಲೇ ಹೋಗ್ಬಿಟ್ಟು ಬರುವಂಥವರು ಸನ್ಮಾನ್ಯ ಜ್ಞಾನೇಶ್ ಅವರು. ಕಳೆದ ಸಲ ಒಂದು ಬಂಟ್ವಾಳದಲ್ಲಿ ಒಂದು ಉತ್ತಮ ಒಂದು ಮಾರ್ಗದರ್ಶಕವಾಗಿಂದ ಶಿಕ್ಷಕರಿಗೆ ಒಂದು ಪುಸ್ತಕವನ್ನು ಅವರು ಬರೆದಿದ್ದಾರೆ. ಇದೆಲ್ಲ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯುತ್ತಮ ರೀತಿಯ ಕೊಡುಗೆಯನ್ನು ಕೊಟ್ಟಂಥ ಜ್ಞಾನೇಶ್ ಅವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ಜೊತೆಯಲ್ಲಿ ಉಳ್ಳಾಳ ತಾಲೂಕು ಎಂಬುದನ್ನು ಮಾನ್ಯ ಸ್ಪೀಕರ್ ಸರ್ ಅವರು ತಾಲೂಕು ರಚನೆ ಮಾಡಿ ಮೊದಲ ಬಾರಿಗೆ ತಾಲೂಕಿನ ತಹಶೀಲ್ದಾರರಾಗಿ ಕಿರಿಯ ಮತ್ತು ಹಿರಿಯ ಜವಾಬ್ದಾರಿ ವಹಿಸಿಕೊಂಡಂಥ ಪುಟ್ಟುರಾಜರವರು ನಮ್ಮ ಜೊತೆಯಲ್ಲಿದ್ದಾರೆ.
ಅವರ ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ನಡೆಸಿದ್ದೇವೆ. ಶಿಕ್ಷಣ ಸಂಸ್ಥೆ ಮೂಲಕ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಮಾಡಿಕೊಂಡಿದ್ದೇವೆ. ಒಬ್ಬ ಕಿರಿಯ ವಯಸ್ಸಿನ ಹಿರಿಯ ಜವಾಬ್ದಾರಿಯುತವಾದಂಥ ತಹಶೀಲ್ದಾರರಾಗಿ ಸೇವೆಯನ್ನು ಸಲ್ಲಿಸಿಕೊಂಡು ಉಳ್ಳಾಳವನ್ನು ಮೊತ್ತ ಮೊದಲ ಬಾರಿಗೆ ಮುನ್ನಡೆಸಿಕೊಂಡು ಎಲ್ಲ ಕ್ಷೇತ್ರದಲ್ಲಿ ಕೂಡ ಉತ್ತಮ ರೀತಿಯ ಸೇವೆಯನ್ನು ಸಲ್ಲಿಸುವಂಥ ಪ್ರಾಮಾಣಿಕ ಅಧಿಕಾರಿ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಆದ್ದರಿಂದ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಉಳ್ಳಾಳ ನಗರಸಭೆಯ ಪ್ರಥಮ ಪ್ರಜೆ ಶಶಿಕಲಾ ಶ್ರೀಮತಿಯವರು ನಮ್ಮ ಜೊತೆಯಲ್ಲಿದ್ದಾರೆ. ಮೇಡಮ್, ನಿಮ್ಮನ್ನು ನಾನು ಈ ಕಾರ್ಯಕ್ರಮಕ್ಕೆ, ನಮ್ಮ ಎಲ್ಲ ಕಾರ್ಯಕ್ರಮಗಳು ಉರುಸಿನ ಸಮಾರಂಭದ ಎಲ್ಲ ಜವಾಬ್ದಾರಿಯನ್ನು ಕೂಡ ನೀವು ಹೊತ್ತುಕೊಳ್ಳುವಂಥದ್ದು. ಯಾಕೆಂದರೆ ಉಳ್ಳಾಳ ನಗರಸಭೆಯಲ್ಲಿ ಅದ್ಭುತವಾದಂಥ ಉರುಸು ಯಾವುದೇ ರೀತಿಯ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ನಡೆಯಲಿಕ್ಕೆ ನೀವು ಪೂರ್ಣ ಸಹಕಾರವನ್ನು ನೀಡಿದಲ್ಲಿ ಮಾತ್ರ ಸಾಧ್ಯ ಇದೆ ಅಂತ ಹೇಳುತ್ತಾ ನೀವು ತಮಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಉಳ್ಳಾಳ ಕೇಂದ್ರ ಜುಮ್ಮಾ ಮಸೀದಿಯ ಗೌರವಾನ್ವಿತ ಕೋಶಾಧಿಕಾರಿ ನಜೀಮ್ ರೆಹಮಾನ್ ಮುಕಚ್ಚೇರಿಯವರು ಕೋಶಾಧಿಕಾರಿ ಇದ್ದುಕೊಂಡು ಅವರ ನೋಡಲಿಕ್ಕೆ ದೇಹ ದಪ್ಪ ಇದ್ದರೂ ಕೂಡ ಹೃದಯ ಮಾತ್ರ ದಪ್ಪ ಇಲ್ಲ. ಹೃದಯ ಬಹಳ ಮೃದುವಾಗಿದ್ದುಕೊಂಡು ಎಲ್ಲವನ್ನು ನಿಭಾಯಿಸುವ ಚಾಕಚಕ್ಯತೆ ನಜೀಮ್ ರೆಹಮಾನ್ ಮುಕಚ್ಚೇರಿಯವರಿಗಿದೆ. ಕೋಶಾಧಿಕಾರಿ ಇದ್ದುಕೊಂಡು ಉತ್ತಮ ರೀತಿಯಲ್ಲಿ ಉರುಸಿನ ಸಂಘಟನೆಗೆ ಎಲ್ಲರೂ ಸೇರಿಕೊಂಡು ಮಾಡುವಲ್ಲಿ ಯಶಸ್ವಿಯನ್ನು ಕಂಡಂಥ ನಾಜೀಮ್ರವರಿಗೆ ತಮ್ಮೆಲ್ಲರ ಪರವಾಗಿ ನಾವು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡದ ಶಿಕ್ಷಣಾಧಿಕಾರಿಯಂಥ ಲಕ್ಷ್ಮೀನಾರಾಯಣ ಭಟ್ ಸರ್ ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ನಿಮಗೂ ಕೂಡ ನಾನು ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಉಪಾಧ್ಯಕ್ಷರಂಥ ನನ್ನ ಆತ್ಮೀಯ ಹಳೆ ವಿದ್ಯಾರ್ಥಿ ಮಿತ್ರ ನಗರಸಭೆಯ ಕೌನ್ಸಿಲರ್ ಆದಂಥ ಜಬ್ಬಾರ್ ಅವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಇನ್ನೋರು ಉಪಾಧ್ಯಕ್ಷರಂಥ ನಮ್ಮ ಆತ್ಮೀಯರಾದಂಥ ಮೊಹಮ್ಮದ್ ಫಾಜಿಲ್ ಅವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಈ ಕಾರ್ಯಕ್ರಮದ ರೂವಾರಿದಂಥ ನಮ್ಮ ಪ್ರಧಾನ ಕಾರ್ಯದರ್ಶಿ ಇಮ್ತಿಯಾಜ್ ಹುಸೇನ್ ಅವರು ಎಲ್ಲ ಕಾರ್ಯಕ್ರಮದಲ್ಲಿ ಅವರಿದ್ದುಕೊಂಡು ಯಶಸ್ವಿಯಾಗಿ ನಡೆಯುವಲ್ಲಿ ಪೂರ್ತಿಯಾದ ಸಹಕಾರವನ್ನು 2-3 ದಿವಸದಲ್ಲಿ ಈ ಕಾರ್ಯಕ್ರಮ ಜೊತೆಯಲ್ಲಿ ಇದ್ದುಕೊಂಡು ಇವರು ನಮ್ಮ ಕಾರ್ಯಕ್ರಮದ ಯಶಸ್ವಿ ಕಾರಣೀಕರ್ತರಾಗಿದ್ದಾರೆ. ಇಮ್ತಿಯಾಜ್ ಹುಸೇನ್ ಪ್ರಧಾನ ಕಾರ್ಯದರ್ಶಿ, ಅವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಉಳ್ಳಾಳ ಜಮಾತಿನ ಉಳ್ಳಾಳ ಚಾರಿಟೇಬಲ್ ಟ್ರಸ್ಟ್ನ ಸದಸ್ಯ ಖಲೀಲ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಉಳ್ಳಾಳ ಜಮಾತಿನ ಸದಸ್ಯ ಅಹಮದ್ ಬಾಬರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರಫೀಕ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಚಾರಿಟೇಬಲ್ ಟ್ರಸ್ಟ್ನ ಅಜೀಜ್ ಕೋಡಿ ಕಾರ್ಯದರ್ಶಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಎಲ್ಲ ಕಾರ್ಯಕ್ರಮದಲ್ಲಿ ಪೂರ್ಣ ರೀತಿಯ ಸಹಕಾರ ಮಾಡುವಂಥ ಅಜೀಜ್ ಕೋಡಿ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಜಮಾತಿನ ಸದಸ್ಯರಾದ ಅಜೀಜ್ ಆಜಾದ್ ನಗಾನ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಜೀಜ್ ಕೋಡಿ ಅವರಿಗೂ ನಾನು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಹಮದ್ ಬಾವರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅಹಮದ್ ಬಾವ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ಭಾಳ ಮುಖ್ಯವಾಗಿ ನಮ್ಮ ಎಷ್ಟೆಲ್ಲ ಕಾರ್ಯಕ್ರಮಕ್ಕೆ ಬಹಳ ಮುಖ್ಯವಾದಂದರೆ ವಾರ್ತಾ ಇಲಾಖೆ ಅಧಿಕಾರಿ ಖಾದರ್ ಶಾರ್ ಅವರು ಸಮಯಕ್ಕೆ ಸರಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಲುಪಿದ್ದಾರೆ. ಖಾದರ್ ಶಾರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಬಯಸ್ತೇನೆ. ಯಾಕೆಂದರೆ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ವಾರ್ತಾ ಇಲಾಖೆ ಸಹಕರಿಸಿದರೆ ಮಾತ್ರ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಇದೆ ಸರ್. ತಾವು ಖಾದರ್ ಶಾರ್ ಕ್ಲಬ್ ತರ್ಫ್ನಾಗೆ ಬಂದಿದ್ದೀರಿ. ತಮ್ಮನ್ನು ಪ್ರೀತಿಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ಅದೇ ರೀತಿಯಲ್ಲಿ ನಮ್ಮ ಮಾಜಿ ಚಾರಿಟೇಬಲ್ ಟ್ರಸ್ಟ್ನ ಕೋಶಾಧಿಕಾರಿ ಹಮೀದ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗೊತ್ತುಂಟು. ಅದೇ ರೀತಿಯಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಆಯೋಜಿಸಿದಲ್ಲಿ ಅಂತೇಳಿದರೆ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಉಳ್ಳಾಳಕ್ಕೆ ಕೊಡುಗೆ ನೀಡಿದಂಥ
ಮಹಾಪುರುಷರು. ಅಂದರೆ ಅರ್ಥ, ನಾವು ಇನ್ನೊಬ್ಬರ ಮಾದರಿಯನ್ನು ಅನುಸರಿಸಿ ನಡೆಸುವುದಲ್ಲ, ನಾವು ಇನ್ನೊಬ್ಬರಿಗೆ ಮಾದರಿ ಆಗಬೇಕು. ಅದು ವೆರಿ ಇಂಪಾರ್ಟೆನ್ಸ್. ನಾವೆಲ್ಲ ಹೇಳೋದು ಅವರನ್ನು ಮಾದರಿಯಾಗಿ ಇಟ್ಕೊಂಡು ನಡ್ಕೊಳ್ಳಿ ಅಂತ. ಹಾಗೆ ಹೇಳಬಾರ್ದು. ನಮ್ಮ ಮಾದರಿಯಾಗಿ ನಡ್ಕೊಳ್ಳುವಾಗ ರೀತಿಯಲ್ಲಿ ಆಗಬೇಕು. ಆ ನೆಲೆಯಲ್ಲಿ ಉಳ್ಳಾಳ ಕ್ಷೇತ್ರವನ್ನು ಬೆಳಗಿಸಿದಂಥ ಐವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರಲ್ಲಿ ಹಿರಿಯರು ಪ್ರಾಂಶುಪಾಲ್, ಕಣಚೂರಿನ ಪ್ರಾಂಶುಪಾಲ್ ಅಂತ ನನ್ನ ಆತ್ಮೀಯ ಮಿತ್ರ UT ಇಕ್ಬಾಲ್ ಅಹಮದ್ರವರು ನಮ್ಮ ಜೊತೆಯಲ್ಲಿ, ನಮ್ಮ ಸಂಸ್ಥೆಯಲ್ಲಿ ಉತ್ತಮ ಸೇವೆಯನ್ನು ಮಾಡಿ ಹೆಸರು ಗಳಿಸಿದಂಥವ್ರು ಇವತ್ತು ಕಣಚೂರಿನ ಪ್ರಾಂಶುಪಾಲರಾಗಿ ಪದವಿ ಶಿಕ್ಷಣದ ಪ್ರಾಂಶುಪಾಲ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೆ. ಅದೇ ರೀತಿಯಲ್ಲಿ ಮದನಿ ಪಡುವ ಕಾಲೇಜಿಯ ನಿವೃತ್ತ ಪ್ರಾಂಶುಪಾಲ ಅಂತ T ಇಸ್ಮಾಯಿಲ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಇವತ್ತು ನಿವೃತ್ತರಾಗಿದ್ದರೂ ಕೂಡ ಪ್ರವೃತ್ತಿಯಲ್ಲಿ ಮೇಲ್ತನೆಯಲ್ಲಿ ಗೌರವಾಧ್ಯಕ್ಷರಾಗಿದ್ದಾರೆ. ಅನೇಕ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಉತ್ತಮ ಸಾಧನೆ ಮಾಡಿದ್ದಾರೆ. ಅವರನ್ನು ಗುರುತಿಸಿದ್ದೇವೆ ನಮ್ಮ ಟ್ರಸ್ಟ್ನವರು. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಭಾಳ ಮುಖ್ಯವಾಗಿ ಇನ್ನೋರವರು ನಮ್ಮ ಜೊತೆಯಲ್ಲಿ ಮದನಿ ಶಾಲೆ ಅಂತ ಹಳೆಕಲ್ಲೊಂದು ಶಾಲೆ ಇದೆ. ಅದು ಪ್ರಾರಂಭದಲ್ಲಿ ಟ್ರಸ್ಟ್ನವರೇ ಸ್ಥಾಪಿಸಿದ ಶಾಲೆ, ಮತ್ತು ಅವರು ಮಾಡಿದರು. ಆದರೆ ಆ ಸಾಧನೆಯಲ್ಲಿ, ಆ ಶಾಲೆಯಲ್ಲಿ ಬೆಳಗಿದಂಥ ಮಕ್ಕಳಲ್ಲಿ, ವಿದ್ಯಾರ್ಥಿಗಳು ಇವತ್ತು ಒಬ್ಬರ ಹೆಸರನ್ನು ಮರೆತು ಬಿಡುವುದೇ ಇಲ್ಲ. ಅಧ್ಯಾಪಕರಲ್ಲಿ ಒಬ್ಬರನ್ನು ಮರೆತು ಬಿಡುವುದೇ ಇಲ್ಲ. ನೋಡಿ, ಇದೊಂದು ವಿಶೇಷತೆ. ಅದು ಬಹಳ ಸೌಮ್ಯವಾದಿ. ಅದೇ ರೀತಿಯಲ್ಲಿ ಒಂದು ಏನು ಆಕರ್ಷಣೆ ಮಕ್ಕಳಲ್ಲಿರುವಂಥವರು ಸನ್ಮಾನ್ಯ ಕಮಲಾಕ್ಷ ಸರ್ ಅವರು. ಇವರು ಮುಟ್ಟದ ಆಡು ಮುಟ್ಟದ ಸೊಪ್ಪಿಲ್ಲಿ ಹೇಳಿದಾಗೆ ಎಲ್ಲ ಕ್ಷೇತ್ರದಲ್ಲಿ ಅವರಿದ್ದಾರೆ. ಪಾಠ ಮಾಡುವುದಲ್ಲಿ ನಂಬರ್ 1. ಅವರು ಮಾಡಿದ ಗಣಿತ ಅರ್ಥ ಆಗದಿರಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಅವರು ಏನು ಶಿಕ್ಷೆ ಕೊಟ್ಟರು ಕೂಡ ಅವರನ್ನು ಪ್ರೀತಿಸ್ತಾ ಇದ್ದಾರೆ. ಹಾಗೆ ಮಾಡಿದರು ಕಮಲಾಕ್ಷ, ಆದರೂ ಅವರು ಪ್ರೀತಿ ಬಿಡುವುದಿಲ್ಲ. ಆ ಪ್ರೀತಿಯ ನಂಟು ಅವರನ್ನು ಆಕರ್ಷಿಸಿದ್ದೇವೆ. ಅಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಅವರು ಇದ್ದಾರೆ. ಇವತ್ತು ನಿವೃತ್ತಿ ಆಗಿದ್ದರೂ ಕೂಡ ನಮ್ಮ ಹಳೇಕಳ ಮದನಿ ಕಾಲೇಜಿಗೆ ಅವರ ಸಹಕಾರ ಇದೆ. ಯಾವತ್ತೂ ಕೂಡ ಸರ್ ನೀವೊಮ್ಮೆ ಇಲ್ಲಿ ಬಂದರೆ ಸಾಕು, ಕಾರ್ಯಕ್ರಮ ಚೆನ್ನಾಗಾಗ್ತದೆ. ನೋಡಿ, ಇವತ್ತು ಕೂಡ ಬರ್ತಾ ಇದ್ದಾರೆ. ಅನ್ಯೋನ್ಯವಾಗಿ ನಮ್ಮ ಎಲೆಮರೆಯ ಕಾಯಿಯಂತೆ ನಮ್ಮ ಸಂಸ್ಥೆಯನ್ನು ಬೆಳಗಿಸ್ತಾ ಇದ್ದಾರೆ. ಈ ಸಮುದಾಯದ ಎಲ್ಲ ವಿದ್ಯಾರ್ಥಿಗಳಿಗೆ ಬಹಳ ಹತ್ತಿರದವರಾಗಿದ್ದಾರೆ. ಒಂದು ಉತ್ತಮ ಆದರ್ಶ ಶಿಕ್ಷಕರು. ಯಾವುದೇ ಪ್ರಶಸ್ತಿ ಬರಲಿಲ್ಲ, ಆದರೆ ಆದರ್ಶ ಶಿಕ್ಷಕರು ಅಲ್ಲಿದ್ದಾರೆ. ಅವರ ಪ್ರಶಸ್ತಿ ವಿದ್ಯಾರ್ಥಿಗಳ ಹೃದಯದಲ್ಲಿ ತುಂಬಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಲ್ಮಾಶ್ ಅವರಿಗೆ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಅದೇ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ಇವತ್ತು ನಮ್ಮ ಅಡ್ಮಿನಿಸ್ಟ್ರೇಟರ್ ಆಗಿದ್ದವಂಥವರು ಅಬ್ದುಲ್ ಲತೀಫ್ ಸಾಹೇಬರಿದ್ದಾರೆ. ಉತ್ತಮ ಸೇವೆಯನ್ನು ನಮ್ಮ ಚಾರ್ಟರ್ಡ್ ಉಪಾಧ್ಯಕ್ಷ ಹನೀಫಾಜಿರುವಾಗಲೇ ಅವರಿದ್ದದ್ದು. ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ. ಹಿರಿಯರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಸದಸ್ಯರು ಅಜೀಜ್ರವರಿದ್ದಾರೆ. ಅವರಿಗೆ ನಾನು ಆಗಲೇ ಸ್ವಾಗತಿಸಿದ್ದೇನೆ. ಅಜೀಜ್ ಆಜಾದ್ರವರು, ತನ್ಜಿಲ್ ಅವರು, ಅವರಿಗೆ ನಾನು ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಇನ್ನೂರವರು ಈ ಸಂಸ್ಥೆಯಲ್ಲಿ, ಅಂದರೆ ನಮ್ಮ ಪಕ್ಕದಲ್ಲಿ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಒಮ್ಮೆ ವಿಶೇಷವಾದಂಥ ಪರಿಚಯ ಆದಂಥವರು ಸಂತೋಷ್ ಕುಮಾರ್ ಅವರು. ಮೊಂಟೆಪದವು ಸರಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು. ಯಾಕೆಂತ ಹೇಳಿದರೆ, ಒಂದು ಸಲ ಅವರ ಶಾಲೆಯ ವಿದ್ಯಾರ್ಥಿಗಳು ಒಂದು ಗ್ಯಾಸ್ ದುರಂತದಲ್ಲಿ ಬಲಿಯಾದರು. 3 ಮಂದಿಯನ್ನು ಬಲಿ ತಗೊಂಡಿತು. ನಿಜವಾಗಿ ಆ ಸಂದರ್ಭದಲ್ಲಿ ನಾವೆಲ್ಲ ಮಮ್ಮಲ ಮರಗಿದ್ದೇವೆ. ಆ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಮಾತ್ರ ಅಲ್ಲಿ ಸದಾ ಕಾಣ್ತಾ ಇದ್ರು ನಮಗೆ. ಯಾರು ಇವರ ಸಂಬಂಧಿಯವರು, ತಂದೆಯೋ ಅಥವಾ ಇವರ ಹತ್ತಿರ ಸಂಬಂಧವರು ಅಂತ ಎಲ್ಲ ಕೇಳ್ತಾ ಇದ್ರು. ಅವರ ಮನೆಯಲ್ಲಿ ಆ ಗ್ಯಾಸ್ ಸಿಲಿಂಡರ್ ಸ್ಫೋಟಿಸಿ ಆ 3 ಮಂದಿಗಳ ಆಸ್ಪತ್ರೆಯಲ್ಲಿ ಅಷ್ಟು ದಿವಸ ಮೃತದೇಹವನ್ನು ತರುವಾಗ ಸಮಾಧಿಯ ಸ್ಥಳದಲ್ಲಿ ಎಲ್ಲ ಕಡೆಯಲ್ಲಿ ಒಂದು ವ್ಯಕ್ತಿ ಚಿತ್ರ ಕಾಣ್ತಾ ಇದ್ದು. ಯಾರಂತ ಕೇಳುವಾಗ ಎಲ್ಲ ಗೊತ್ತಾಯಿತು. ಕೊನೆಗೆ ಗೊತ್ತಾಯಿತು ಅದು ಮಿಸ್ಟರ್ ಸಂತೋಷ್ ಕುಮಾರ್, ಆ ಶಾಲೆಯ ಮುಖ್ಯೋಪಾಧ್ಯಾಯರು ಅಂತ. ರಾತ್ರಿ 11 ಗಂಟೆಗೂ ಮನೆಗೆ ಹೋಗುವುದಿಲ್ಲ, ಅವರು ಅಲ್ಲೇ ಇದ್ದಾರೆ, ಅವರ ಮನೆಯಲ್ಲಿದ್ದಾರೆ. ಇದು ನೋಡಿ, ಶಿಕ್ಷಕ ಅಂದರೆ ಆದರ್ಶ ಶಿಕ್ಷಕ. ಸರ್ವೇಪಳ್ಳಿ ರಾಧಾಕೃಷ್ಣ ಹೇಳಿದ ಹಾಗೆ, ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ್ ಸಾಕ್ಷಾತ್ ಅಂತ ಹೇಳಿದಕ್ಕೆ ಇದಕ್ಕೆ ಕಾರಣ ಗುರುಗಳೆಂದರೆ ಆ ರೀತಿಯ ಗುರುಗಳಾಗಿರಬೇಕು. ಈ ರೀತಿಯಲ್ಲಿ ನಮ್ಮೆಲ್ಲರ ಒಂದು ಕೇಂದ್ರ ಬಿಂದು ಆದಂಥ ಸಂತೋಷ್ ಕುಮಾರ್ ಅವರನ್ನು ಅಭಿನಂದಿಸ್ತಿದ್ದೆ ಸರ್. ತಮಗೆ ಕೂಡ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಉಪನ್ಯಾಸರ ಕೆಲಸ ಮಾಡಿಕೊಂಡಿದ್ದಂಥ ಮುನೀರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ CRP ಅಂದರೆ ಒಂದು ಲೆಕ್ಕದಲ್ಲಿ BU ಇದ್ದಾಗೆ. ಅಂದರೆ ಯಾರು ಬರುವುದಿಲ್ಲ ಶಾಲೆಗೆ ಆಗಾಗ ಬಂದು ಎಚ್ಚೆತ್ತು ಕೆಲಸ ಮಾಡುವಲ್ಲಿ ಕಾರ್ಯತತ್ಪರಲ್ಲಿ ಮಾಡುವವರು CRPಗಳು. ಒಂದು ಉತ್ತಮ CRP ನಗುಮುಖದ ಒಬ್ಬ ಸ್ಕೌಟ್ ಅಧಿಕಾರಿ ಕೂಡ ಆಗಿಕೊಂಡಿದ್ದುಕೊಂಡು ನಮ್ಮ ಜೊತೆಯಲ್ಲಿ ಸದಾ ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ಸಹಕರಿಸಿದವರು ಬಹಳ ನಯ ವಿನಯದ CRP ಆದಂಥ ಮೋಹನ್ ರವರು. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ
ನಮ್ಮ ಈ ಕಾರ್ಯಕ್ರಮಕ್ಕೆ ಹೋಗೊಟ್ಟು ಬಂದಂಥವರು ಬಹಳ ಮುಖ್ಯವಾಗಿ ದೂರದಿಂದ ಬಂದವರು, ನಮ್ಮ ಜಿಲ್ಲೆಯ ಕೀರ್ತಿಯ ಕಳಸವನ್ನು ಶೈಕ್ಷಣಿಕ ರಂಗದಲ್ಲಿ ಮೇಲೇರಿಸಿ ನಮ್ಮ ಉಪನಿರ್ದೇಶಕರ ಇವತ್ತು ಆ ಮಾನ್ಯತೆಯ ಗೌರವಕ್ಕೆ ಅರ್ಹತೆಯನ್ನು ತಂದಂಥ ಎಲ್ಲ ಉತ್ತಮ ಫಲಿತಾಂಶಗಳು ಶಾಲೆಯ ಮುಖ್ಯಸ್ಥರಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು 7 ಮಂದಿ 625 624 ಅಂಕವನ್ನು ತಂದು ಮನೆಯವರಿಗೂ, ಹೆತ್ತವರಿಗೂ, ಊರವರಿಗೂ, ಇಲಾಖೆಗೂ, ಶಿಕ್ಷಣ ಸಂಸ್ಥೆಗೂ ಕೀರ್ತಿ ಕೊಟ್ಟಂಥ ಆ ಸುಪುತ್ರಿಗಳು 5 ಮಂದಿ ಹುಡುಗಿಯರು, 2 ಜನ ಹುಡುಗರು ನಮ್ಮ ಜೊತೆಯಲ್ಲಿ ಇವತ್ತು ಬಂದಿದ್ದಾರೆ. ಅವರನ್ನು ಅಭಿನಂದಿಸಲಿಕ್ಕೆ ಯಾಕೆಂದರೆ ಆ ಸೂಚನೆ ಕೊಟ್ಟದ್ದು ನಮ್ಮ ನಿರ್ದೇಶಕರು. ನಿಮ್ಮೆಲ್ಲ ಕಾರ್ಯಕ್ರಮದ ಅವರನ್ನು ಸೇರಿಸಿಕೊಂಡ್ರೆ ಒಳ್ಳೆಯದು ಹೇಳುವಾಗ ಕೂಡಲೇ ನಮ್ಮ ಅಧ್ಯಕ್ಷರು ಒಪ್ಪಿಕೊಂಡು ಬಿಟ್ಟರು. ಯಾಕೆಂದರೆ ಸಾಧನೆ ಮಾಡೋದು ಖಂಡಿತ ಒಪ್ಪಿಕೊಳ್ಳತಕ್ಕಂಥ ವಿಚಾರ. ಅಂದರೆ ಗೋವಿಂದ ಮಂಡಲ ಅವರು ಸೇರ್ ಅವರು ಹೇಳಿದ್ದು ಕೂಡ ಅಷ್ಟೇ, ಕೂಡಲೇ ನಮ್ಮ ಮಕ್ಕಳು ಅಂದರೆ ಅವರ ಜೊತೆಯಲ್ಲಿದ್ದಾರೆ ಅಂತ ಅರ್ಥ. ಅಂದರೆ ಕನಸು ನನಸಲ್ಲಿ ಕೂಡ ಉಪದೇಶ ನಿಮಗೆ ಸ್ಮರಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆದ್ದರಿಂದ ವಿದ್ಯಾರ್ಥಿಗಳೇ, ನಿಂತ ನೀರಾಗದೆ ಬಹಳ ಇನ್ನೂ ಮುಂದಕ್ಕೆ ಸಾಧನೆ ಮಾಡಲಿಕ್ಕೆ ಇನ್ನೂ ಅವಕಾಶ ಇದೆ ಎಂಬ ನೆಲೆಯಲ್ಲಿ ನೀವು ಮುಂದುವರಿಸಬೇಕು. ನಿಮಗೆ ಧನ್ಯವಾದವನ್ನು ಅರ್ಪಿಸುತ್ತಾ ನಿಮಗೂ ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ, ಎಲ್ಲ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿ ಹೆತ್ತವರಿಗೆ. ಅದೇ ರೀತಿಯಲ್ಲಿ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ ನಿವೃತ್ತ ಅಧ್ಯಾಪಕರಿದ್ದಾರೆ, ಅವರಿಗೂ ಕೂಡ ಅದೇ ರೀತಿಯಲ್ಲಿ ನಮ್ಮ ಶಾಲೆಯಿಂದ ಬಿಟ್ಟು ಹೋದಂಥ ಹಳೆ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೂ ಕೂಡ ಅದೇ ರೀತಿಯಲ್ಲಿ ಪ್ರಸಕ್ತವಾಗಿರುವಂಥ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೂ ಕೂಡ ಅದೇ ರೀತಿಯಲ್ಲಿ ವಿವಿಧ ರೀತಿಯಲ್ಲಿ ಸಾಧನೆ ಮಾಡಿದ ಶಾರೀರಿಕ ಅಧ್ಯಾಪಕರಾದ ಬಶೀರ್ ಮತ್ತು ಖಾಲಿದರವರಿದ್ದಾರೆ, ಅವರನ್ನು ಕೂಡ ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಶಿಕ್ಷಕ ಮೃತದವ ಬಂಧು ಭಗಿನಿಯರಿಗೂ ಕೂಡ ಉದ್ದದ ಒಂದು ಸ್ವಾಗತ ಭಾಷಣ ಆಯಿತು. ಸ್ವಾಗತ ಭಾಷಣ ಮಾಡೋದಕ್ಕೆ ನಾನು ಕೇಳುವುದಿಲ್ಲ, ಯಾಕೆಂದರೆ ಯಾರ್ದೋ ಒಬ್ಬರ ಹೆಸರು ಬಿಟ್ಟು ಹೋಗ್ತಿದೆ ಮತ್ತೆ ಸರ್ ನನ್ನ ಹೆಸರು ಹೇಳಲಿಲ್ಲ ಅಂತ. ಆದರೂ ಕೂಡ ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಿಸಿದ ದೃಶ್ಯ ಮಾಧ್ಯಮದವರ ಮಿತ್ರರಿದ್ದಾರೆ, ವಾರ್ತಾ ಮಿತ್ರಗಳಿದ್ದಾರೆ, ಅದೇ ರೀತಿಯಲ್ಲಿ ಸೌಂಡ್ ಸಿಸ್ಟಮು, ಇದೇ ರೀತಿಯಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಇಲ್ಲಿ ಹಾಜರಿದ್ದ ಪ್ರತಿಯೊರ್ವ ಸರ್ವರಿಗೂ ಕೂಡ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಸಂತೋಷವನ್ನು ಉಂಟು ಮಾಡಿದ ತಮಗೆಲ್ಲರಿಗೂ ಕೂಡ ವೇದಿಕೆಯಲ್ಲಿದ್ದವರಿಗೂ ಮುಂಭಾಗದಲ್ಲಿ ಕೂಡ ಆರ್ಥಿಕವಾಗಿ ಭಾರತ ಸಂಸ್ಕೃತಿ ಪ್ರಕಾರ ಸ್ವಾಗತ ಎಂಬುದೊಂದು ಶಬ್ದ ಆಗಿದ್ರೂ ಕೂಡ ಅದು ಭಾವನಾತ್ಮಕವಾಗಿರುತ್ತೆ. ಆದ್ದರಿಂದ ನಾನು ನನ್ನ ಅಂತರಾಳದ ಭಾವನಾತ್ಮಕವಾದ ನಲ್ಮೆಯ ಎಲ್ಮೆಯ ಗಲ್ಮೆಯ ಸ್ವಾಗತ ಸುಸ್ವಾಗತ ಅಂತ ಹೇಳುತ್ತಾ ನನ್ನ ಸ್ವಾಗತ ಭಾಷೆಗೆ ಅಂತ್ಯವಾಗುತ್ತೇನೆ. ಜೈ ಹಿಂದ್, ವಾಹೃದವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.